ಮೊದಲನೇ ಅಧ್ಯಾಯದಲ್ಲಿ ನೋಡಿದ್ವಿ 6 ಪ್ರಶ್ನೆಗಳು. ಒಂದು ನಿಮಿಷ. ಹರೇ ಕೃಷ್ಣ. ಸೊ ನಾವು ನೋಡಿದೀವಿ ಸೌನಕಾದಿ ಋಷಿಗಳು ಸೂತ ಗೋಸ್ವಾಮಿ ಹತ್ರ 6 ಪ್ರಶ್ನೆಗಳು ಕೇಳಿದ್ರು. ಅದಕ್ಕೆ ಉತ್ತರ ಮೊದಲನೇ ಎರಡನು ಮತ್ತೆ 3ನೇ ಅಧ್ಯಾಯದಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಎಸ್ಪೆಷಲಿ ಸವೈ ಪುಂಸಾಂ ಪರೋ ಧರ್ಮೋ ಯದೋ ಭಕ್ತಿ ರದೋಕ್ಷಜಿ ಅಹೈತುಕಿ ಅಪ್ರದಿಗತ ಯಯಾತ್ಮ ಸುಪ್ರಸೀದತಿ. ಮಾನವ ಜನ್ಮಕ್ಕೆ ಏನು ಕಲ್ಯಾಣ ಅಂತ ನೋಡಿದ್ವಿ. ಆಮೇಲೆ ಇಂಪಾರ್ಟೆಂಟ್ ಶ್ಲೋಕ ಮತ್ತೆ ಡಿಫ್ರೆಂಟ್ ಅವತಾರಗಳು ನೋಡಿದ್ವಿ. ಆಮೇಲೆ ಏತೈಚ ಕಲಾ ಪುಂಸ ಕೃಷ್ಣಸ್ತು ಭಗವಾನ್ ಸ್ವಯಂ ಇಂದ್ರಾರಿ ವ್ಯಾಕುಲಂ ಲೋಕಂ ಮೃಡಯಂತಿ ಯುಗೆ ಯುಗೆ. ಈ ಎಲ್ಲ ಅವತಾರಗಳಕ್ಕೂ ಯಾರು ಹೆಡ್ಡು? ಕೃಷ್ಣನಿಂದನೇ ಎಲ್ಲ ಅವತಾರಗಳು ಬರ್ತಾ ಇದೆ ಅಂತೆ. ಅದು ಪುರುಷಾವತಾರ ಲೀಲಾವತಾರ ಬಗ್ಗೆ ನಾವು ನೋಡಿದ್ವಿ. ಕೊನೆ ಪ್ರಶ್ನೆ ಅವರು ಈ ಧರ್ಮ ಯಾರ ಹತ್ರ ಶರಣಾಗತಿ ಆಯ್ತಂತ ನಾವು ನೋಡಿದ್ವಿ ಭಾಗವತಂ ಅಂತ. ಈಗ 4ನೇ ಅಧ್ಯಾಯದಲ್ಲಿ ಮತ್ತೆ ಇನ್ನೊಮ್ಮೆ ಎಕ್ಸ್ಟ್ರಾ ಕ್ವಶನ್ ಕೇಳ್ತಾ ಇದಾರೆ ಸೌನಕಾದಿ ಋಷಿಗಳು. ಭಾಗವತಂ ಹೇಗೆ ಬಂತು, ಸೂತ ಗೋಸ್ವಾಮಿಗಳು ಯಾರು, ಅವ್ರ ಬಗ್ಗೆ ಹೇಳಿ. ಮತ್ತೆ ಪರೀಕ್ಷಿತ್ ಮಹಾರಾಜ್ ಎಷ್ಟು ದೊಡ್ಡ ರಾಜ, ಹೇಗೆ ಈ ಪರಿಸ್ಥಿತಿ ಬಂತು ಅವ್ರಿಗೆ, ಅದ್ರ ಬಗ್ಗೆ ಹೇಳಿ ಅಂತ ಇನ್ನು ಅವರು ಹೆಚ್ಚಾಗಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸೊ ಮೊದಲನೇದಾಗಿ ನಾವು ನೋಡಿದೀವಿ, ಒಂದು ನಿಮಿಷ. ಈ ಮೊದಲನೇ ಶ್ಲೋಕದಲ್ಲಿ ಪ್ರಭುಪಾದ ಸುಂದರವಾಗಿ ಬರಿತಾ ಇದ್ದಾರೆ. ಒಂದು ಅಸೆಂಬ್ಲಿ ಅಂತ ಇದ್ರೆ ಹಿರಿಯವರಿಗೆ ಹೇಗೆ ರೆಸ್ಪೆಕ್ಟ್ ಕೊಡಬೇಕು, ಯಾರು ಏಕೆ ದೊಡ್ಡವರು. ಈಗ ಸೌನಕಾದಿ ಋಷಿಗಳು ಆ ಸಭೆಯಲ್ಲಿ ಒಂದು ದೊಡ್ಡವರು, ಹಿರಿಯವರು, ಎರಡನೇದು ತುಂಬಾ ಚೆನ್ನಾಗಿ ಓದಿ ತಿಳ್ಕೊಂಡಿರೋರು, ಅಂಥದವರು ಸನ್ಮಾನ ಮಾಡ್ತಾ ಇದ್ದಾರೆ ಸೂತ ಗೋಸ್ವಾಮಿ ಅವರಿಗೆ. ಸೊ ಹಾಗಾಗಿ ಪ್ರಭುಪಾದ ಬರಿತಾ ಇದ್ದಾರೆ ಹೇಗೆ ಒಂದು ನಾವು ಜೀವನದಲ್ಲಿ ನಾವು ಹೇಗೆ ಇನ್ನೊಬ್ಬರನ್ನ ರೆಸ್ಪೆಕ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಈ ಪ್ರೆಸೆಂಟೇಶನ್ ನೋಡ್ಬೋದು. ಒಂದು ಹಿರಿಯವರಾಗಿದ್ದಾರೆ, ಮತ್ತೆ ಅವರು ಲರ್ನರ್ಡ್ ಅಂದ್ರೆ ಎಲ್ಲ ಕಲ್ತಿದ್ರು, ಎಲ್ಲ ಗೊತ್ತಿರೋರು, ಅಂಥದವ್ರನ್ನ ಮಾತಾಡಕ್ಕೆ ಕೇಳ್ತಾರೆ. ಸೊ ಸೌನಕಾದಿ ಋಷಿಗಳು ಸೂತ ಗೋಸ್ವಾಮಿ ಹತ್ರ ಈ ಪ್ರಶ್ನೆಯಲ್ಲೆಲ್ಲ ಕೇಳ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ನೋಡಿದೀವಿ ನಾವು, ನೀವು ನಮ್ಮ ಪರ್ಸನಲ್ ರಿಯಲೈಸೇಷನ್ ಆಡ್ ಮಾಡಬಹುದು. ಇಲ್ಲ ಗುರು ಪರಂಪರೆಯಲ್ಲಿ ಬರ್ತಾ ಇದೆ, ಏನು ಪ್ರಭುಪಾದ ಹೇಳಿದಾರೋ ಅದೇ ಮಾತು, ಅದೇ ವರ್ಡ್, ಅದೇ ಎಕ್ಸಾಂಪಲ್ ಮಾತ್ರ ಯೂಸ್ ಮಾಡ್ತೀನಿ ಅಂತ ಅವಶ್ಯಕತೆ ಇಲ್ಲ. ನಾವು ಜಪ ಮಾಡ್ತಾ ಮಾಡ್ತಾ ನಮಗೆ ಕೆಲವುದು ರಿಯಲೈಸೇಷನ್ ಬರುತ್ತೆ. ಆ ಪ್ರಿನ್ಸಿಪಲ್ ಚೇಂಜ್ ಮಾಡಬಾರದು. ಪ್ರಿವಿಯಸ್ ಆಚಾರ್ಯಗಳು ಹೇಳಿಕೊಟ್ಟಿದ್ದಾರೋ ಅದ್ರ ಪ್ರಕಾರ ಹೇಳಬೇಕು. ಬಟ್ ನಿಮ್ ಸ್ವಂತದ್ದು ನೀವು ರಿಯಲೈಸೇಷನ್ ಏನು ಇದ್ರೆ ಇಟ್ ಇಸ್ ಅಲೈನ್ ಟು ದಿ ಪರಂಪರಾ, ಇಲ್ಲಾಂದ್ರೆ ಫಿಲಾಸಫಿಗೆ ನೀವು ನಿಮ್ದನ್ನ ಆಡ್ ಮಾಡ್ಕೋಬಹುದು ಅಂತ ಪ್ರಭುಪಾದ ಕೊಟ್ಟಿದ್ದಾರೆ. ಪರ್ಸನಲ್ ರಿಯಲೈಸೇಷನ್ ಡಸ್ ನಾಟ್ ಮೀನ್ ದಟ್ ಒನ್ ಶುಡ್ ಔಟ್ ಆಫ್ attempt to show one's own learned by trying surpass previous ಆಚಾರ್ಯನ್. ನೀವು ಸ್ವಂತದ ಆಡ್ ಮಾಡ್ಬೇಕಂದ್ರೆ ಪ್ರಿವಿಯಸ್ ಆಚಾರ್ಯ ಏನ್ ಹೇಳ್ಕೊಟ್ಟಿದಾರೋ ಅದ್ ಪ್ರಕಾರ ಇರ್ಬೇಕು, ಅದು ಬಿಟ್ಟು ಔಟ್ಸೈಡ್ ಇರಬಾರದು ಅಂತ ಪ್ರಭುಪಾದ್ ಸುಂದರವಾಗಿ ಮಾಡಿದ್ರು. ಮತ್ತೆ 2ನೇ ಶ್ಲೋಕದಲ್ಲಿ ಬಹಳ ಖುಷಿಯಾಗಿ ಸೂತ ಮಹಾಭಾಗ ಅಂತ ಹೇಳ್ತಾ ಇದ್ದಾರೆ ಸೌನಕಾದಿ ಋಷಿಗಳು. ಬಹಳ ಖುಷಿ ಆಯ್ತು. ಈ ಸಭೆಯಲ್ಲಿ ಎಷ್ಟೊಂದು ವರ್ಷ ಅವರೆಲ್ಲ ಕೂತ್ಕೊಂಡು ಯಜ್ಞ ಮಾಡ್ತಾ ಇದ್ದಾರೆ, ಮಾನವ ಕಲ್ಯಾಣಕ್ಕೆ, ಜನರಿಗೆ ಒಳ್ಳೇದಾಗ್ಲಿ ಅಂತ. ಸೊ ಸೂತ ಗೋಸ್ವಾಮಿಗಳು ಎಲ್ಲ ವೇದಗಳು ಓದಿರೋರು. ಸೊ ಹಾಗಾಗಿ ಅವರಿಂದ ತಿಳ್ಕೊಬಹುದಂತ
ಅವ್ರನ್ನ ಎರಡು ಸಾರಿ ಕರೀತಾ ಇದ್ದಾರೆ. ಎಲ್ಲರೂ ಖುಷಿ ಆಗ್ತಾ ಇದೆ. ಸೊ ಎಲ್ಲರೂ ಮುಂದುವರಿಯಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆಮೇಲೆ ನಾವು ನೋಡಿದ್ವಿ ಒಂದು ಸ್ಪೀಕರ್ ಇಲ್ಲಾಂದ್ರೆ ಒಂದು ಭಾಗವತ ಹೇಳೋರಿಗೆ ಏನು ಅರ್ಹತೆ ಇರಬೇಕು ಅಂತ ನಾವು ನೋಡಿದೀವಿ. ಅವ್ರು ಓದಿರಬೇಕಂತ ಅವಶ್ಯಕತೆ ಇಲ್ಲ. ಒಂದು ಒಳ್ಳೆ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿರ್ಬೇಕಂತ ಅವಶ್ಯಕತೆ ಇಲ್ಲ. ಧನವಂತರಾಗಿರ್ಬೇಕಂತ ಅವಶ್ಯಕತೆ ಇಲ್ಲ. ಆ ನಿಮ್ಗೆ ಗೊತ್ತಿರೋರು ಪರಿಚಯ ಇರೋರು ಹಾಗಾಗಿ ನಾನು ಕೇಳ್ಕೊಂತೀನಿ ಅಂತ ಆ ರೀತಿ ಏನು ಇರಕ್ಕೆ ಅವಶ್ಯಕತೆ ಇಲ್ಲ. ಒಂದೇ ಒಂದು ಇರಬೇಕು, ಏನು ಅವರು ಗುರು ಶಿಷ್ಯ ಪರಂಪರೆಯಿಂದ ಕೇಳಿ ಇರಬೇಕು ಒಂದು. ಎರಡನೇದು, ಅದನ್ನ ಕೇಳಿರೋದು ಮಾತಲ್ಲ, ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ಅದ್ ಪ್ರಕಾರ ನಡ್ಕೋಬೇಕು. ಸೊ ಒಂದು ಕೇಳೋದು, ಎರಡನೇದು ಅರ್ಥ ಮಾಡ್ಕೊಂಡು ಅದು ಅಸಿಮಿಲೇಟ್ ಮಾಡೋದು, ಏನು ಹೇಳಿದಾರಂತೆ. ಮೂರನೇದು ಅದ್ರ ಪ್ರಕಾರ ನಡ್ಕೊಳ್ಳೋದು. ಈ ಮೂರು ಯಾರು ಒಬ್ಬ ವ್ಯಕ್ತಿ ಗುರು ಶಿಷ್ಯ ಪರಂಪರೆಗಳಿಂದ ಕೇಳಿದಾರೋ ಅವರು ಮಾತಾಡ್ಬೋದು ಭಾಗವತಂ ಬಗ್ಗೆ. ಅವ್ರು ಓದಿರ್ಬೇಕು, PhD ಮಾಡಿರ್ಬೇಕು, ಸಂಸ್ಕೃತ್ ಓದಿರ್ಬೇಕು, ಇಲ್ಲಾಂದ್ರೆ ದೊಡ್ಡ ವ್ಯಕ್ತಿ ಆಗಿರ್ಬೇಕು, ಒಳ್ಳೆ ಕುಲದಲ್ಲಿ ಹುಟ್ಟಿರ್ಬೇಕು, ತುಂಬಾ ಧನವಂತರಾಗಿರ್ಬೇಕು ಅಂತ ಅವಶ್ಯಕತೆ ಇಲ್ಲ ಅಂತ ಪ್ರಭುಪಾದು ಈ 2ನೇ ಶ್ಲೋಕದಿಂದ ಹೇಳ್ತಾ ಇದ್ದಾರೆ. ಯಾರೋ ಒಬ್ಬ ವ್ಯಕ್ತಿ ಭಾಗವತಂನ ಮಾತಾಡಬಹುದಂತ. ಮತ್ತೆ 3ನೇ ಶ್ಲೋಕದಲ್ಲಿ ನಿನ್ನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಏನೇನು ಪ್ರಶ್ನೆ ಕೇಳ್ತಾ ಇದ್ದಾರೆ? ವ್ಯಾಸದೇವು ಹೇಗೆ ಯಾವ ಸಮಯದಲ್ಲಿ ಬರೆದ್ರು, ವಾಟ್ ಪೀರಿಯಡ್ ಅಂಡ್ ವಾಟ್ ಪ್ಲೇಸ್, ಯಾವ ಜಾಗದಲ್ಲಿ ಬರೆದ್ರು, ಹೇಗೆ ಶುರು ಆಯ್ತು ಭಾಗವತಂ, ಏನಕ್ಕೆ ಬರೆದ್ರು, ಕೃಷ್ಣ ವೈಸಂಪಾಯನ ವ್ಯಾಸ ಗ್ರೇಟ್ ಸೇಜ್ ಯಾರಿಂದ ಇನ್ಸ್ಪೈರೇಷನ್ ತಗೊಂಡು ಈ ಭಾಗವತಂ ಬರೆಯಕ್ಕೆ ಶುರು ಮಾಡಿದ್ರು, ಅದ್ರ ಬಗ್ಗೆ ಹೇಳಿ ಅಂತ 3 ನಾನಾ ವಿಧ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ವ್ಯಾಸದೇವರ ಬಗ್ಗೆ ಹೇಗೆ ಭಾಗವತಂ ಬಂತು, ಎರಡನೇದು ಸುಖದೇವ ಗೋಸ್ವಾಮಿ ಬಗ್ಗೆ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಮೂರನೇದು ಪರ್ಷಿತ್ ಮಹಾರಾಜ್ ಬಗ್ಗೆ ನಾವು ನೋಡಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಈ 4ನೇ ಪ್ರಶ್ನೆಯಲ್ಲಿ ಮೊದಲನೇದು ವ್ಯಾಸದೇವ್ ಬಗ್ಗೆ, ಆ ಮತ್ತೆ ಸುಖದೇವ್ ಗೋಸ್ವಾಮಿ ಬಗ್ಗೆ ಸೊ ಇದು ನೋಡಿದೀವಿ. 4ನೇ ಶ್ಲೋಕದಲ್ಲಿ ಸುಖದೇವ್ ಗೋಸ್ವಾಮಿ ಬಗ್ಗೆ ತಸ್ಯ ಪುತ್ರ ಮಹಾಯೋಗಿ, ತುಂಬಾ ಅವರು ಮಹಾಯೋಗಿ. ಈ ಸುಖದೇವ್ ಗೋಸ್ವಾಮಿಗಳು ಅವ್ರ ಕ್ವಾಲಿಟೀಸ್ ಆಫ್ ಸುಖದೇವ್ ಗೋಸ್ವಾಮಿ ಬಗ್ಗೆ ಹೇಳ್ತಾ ಇದ್ದಾರೆ. ಮಹಾಯೋಗಿ, ಸಮದೃಕ್, ನಿರ್ವಿಕಲ್ಪ, ಅವ್ರು ಈಕ್ವಿಬ್ಯಾಲೆನ್ಸ್ಡ್, ಯಾವುದೋ ಒಂದು ಸುಖ ದುಃಖ ದ್ವಂದ್ವಗಳು ಯಾವುದೂ ಇಲ್ಲ ಅವ್ರ ಜೀವನದಲ್ಲಿ. ಸೊ ಅವರು ದೃಕ್, ಎಲ್ಲ ಜೀವರಾಶಿಗಳನ್ನು ಒಂದೇ ನೋಡ್ತಾ ಇದ್ರು. ಪಂಡಿತ ಸಮದರ್ಶನ, ಆ ರೀತಿ. ಏಕಾಂತ ಮತಿಹಿ, ಏಕಾಂತ ಮತಿಯಿಂದ ಕೃಷ್ಣನ್ ಬಗ್ಗೆ ಒಂದೇ ಚಿಂತನೆ ಮಾಡ್ತಾ ಇರೋದು. ಉನ್ನಿದ್ರಹ, ವಾಸ್ ಟ್ರಾನ್ಸೆಂಡೆಂಟಲ್ ಟು ಮುಂಡೇನ್ ಆಕ್ಟಿವಿಟೀಸ್. ಸಾಮಾನ್ಯವಾಗಿ ಮನುಷ್ಯರ ಜನ್ಮ ಏನು ಭೌತಿಕ ಪ್ರಪಂಚದಲ್ಲಿ ಚಟುವಟಿಕೆಗಳು ಮಾಡ್ತಾ ಇದ್ರು ಅವೆಲ್ಲ ಆದ್ಮೇಲೆ ಅವರು ಇದ್ರು. ಮತ್ತ ಗುಡೋ ಮೂದ ಇವೇಯತೆ, ಬೀಯಿಂಗ್ ಅನ್ಎಕ್ಸ್ಪೋಸ್ಡ್ ಹಿ ಅಪಿಯರೆಂಟ್ ಇಗ್ನೋರೆಂಟ್. ಅವರಿಗೆ ಏನು ಅವ್ರು ನೋಡಿದ್ರೆ ಒಂದು ಹುಚ್ಚನ್ ತರ ಇದ್ರು, ಡ್ರೆಸ್ ಹಾಕೊಂಡಿಲ್ಲ, ಮ್ಯಾನ್ ತರ ಹರೇ ಕೃಷ್ಣ. ಸೊ ಆ ರೀತಿ ಅವರು ಹೋಗ್ತಾ ಇದ್ರು. ಇದು ಕ್ವಾಲಿಟೀಸ್ ಆಫ್ ವ್ಯಾಸದೇವರು ಬಗ್ಗೆ ಹೇಳಿದ್ರು. ಬಟ್ ಈಸ್ ಮೋರ್ ಸೆಲ್ಫ್ ರಿಯಲೈಸ್ಡ್. ಎಕ್ಸ್ಟರ್ನಲಿ ನೋಡಿದ್ರೆ ಒಂದು ಮ್ಯಾನ್ ತರ ಕಾಣಿಸ್ತಾ ಇದ್ರು, ಬಟ್ ಇಂಟರ್ನಲಿ ಈ ವಾಸ್ ದಿ ಸೆಲ್ಫ್ ರಿಯಲೈಸ್ಡ್ ಎಟರ್ನಲ್ ಅಸೋಸಿಯೇಟ್ಸ್ ಆಫ್ ರಾಧಾರಾಣಿ. ಸೊ ಅದ್ರ ಬಗ್ಗೆ ಅವ್ರ ಬಗ್ಗೆ ಕೊಟ್ಟಿದ್ದಾರೆ. ಮತ್ತೆ 5ನೇ ಶ್ಲೋಕದಲ್ಲಿ ಇನ್ನು ಹೆಚ್ಚಾಗಿ ಅವ್ರನ್ನ ಕಂಪೇರ್ ಮಾಡ್ತಾರೆ, ವ್ಯಾಸದೇವ್ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ. ಏನು ಅಂತ ಕಂಪೇರ್ ಮಾಡ್ತಾ ಇದ್ದಾರೆ? ಸುಖದೇವ ಗೋಸ್ವಾಮಿಗಳು ನಡ್ಕೊಂಡು ಮನೆ ಬಿಟ್ಟು ಹುಟ್ಟಿದ ತಕ್ಷಣ ಗರ್ಭದಲ್ಲಿ ಇದ್ರು 16 ವರ್ಷ. ಬಟ್ ಹುಟ್ಟಿದ ತಕ್ಷಣ ಏನಾದ್ರು ದೊಡ್ಡದರಾಗಿ ಬೆಳೆದರಾದ್ಮೇಲೆ ಇಮಿಡಿಯೇಟ್ ಆಗಿ ಒಂದು ಕ್ಷಣನೇ ಇರ್ಲಿಲ್ಲ ವ್ಯಾಸದೇವ್ರ ಮನೆಯಲ್ಲಿ. ಮನೆ ಬಿಟ್ಟು ಕಾಟಕ್ಕೆ ಹೋಗ್ತಾ ಇದ್ರು. ಹಿಂದ್ಗಡೆ ವ್ಯಾಸದೇವ್ ಬರ್ತಾ ಇದ್ದಾರೆ, ಪುತ್ರ ಪುತ್ರ ಅಂತ ಕರೆದು ಹಿಂದ್ಗಡೆ ಬರ್ತಾ ಇದ್ದಾರೆ. ಅಲ್ಲಿ ಒಂದು ಪಾಂಡ್ಲಲ್ಲಿ ಎಲ್ಲ ಲೇಡೀಸ್ ಅವರು ಸ್ನಾನ ಮಾಡ್ತಾ ಇದಾರೆ, ಮೈಲಲ್ಲಿ ಬಟ್ಟೆ ಇಲ್ಲ. ಬಟ್ ಸುಖದೇವ್ ಗೋಸ್ವಾಮಿ ನೋಡಿದ್ರೆ ಏನ್ ಆಗ್ಲಿಲ್ಲ ಅವ್ರಿಗೆ, ಮತ್ತೆ ಅವ್ರು ಕಂಟಿನ್ಯೂ ಸ್ನಾನ ಮಾಡ್ತಾ ಇದ್ರು. ಬಟ್ ವ್ಯಾಸದೇವ್ ಬಂದ ತಕ್ಷಣ ಎಲ್ಲರೂ ಬಟ್ಟೆ ತಗೊಂಡು ಮುಚ್ಚಕ್ ಶುರು ಮಾಡಿದ್ರು. ಹಾಗಾಗಿ ವ್ಯಾಸದೇವ್ ಕೇಳಿದ್ರು, ನಾನ್ ನಿಮ್ಮ ತಂದೆ ಇಲ್ಲ ಅಂದ್ರೆ ಮುತ್ತಾತನ ತರ ನೀವು ಹೇಗೆ ನನ್ ಮಗ ನೋಡ್ಬಿಟ್ಟು ನೀವು ಏನು ನಿಮ್ಗೆ ಏನು ನಾಚಿಕೆ ಆಗಿಲ್ಲ, ಬಟ್ ನಾನ್ ಬಂದ ತಕ್ಷಣ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಸುಖದೇವ್ ಗೋಸ್ವಾಮಿ ಬಗ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಯಾಕೆಂದ್ರೆ ಅವ್ರು ಭಾಗವತಂ ಕೊಡುವಾಗ ಅವ್ರ ತಂದೆ ವ್ಯಾಸದೇವರು, ಅವ್ರ ಗುರುಗಳು ನಾರದ ಋಷಿ,
ಇತ್ಯಾದಿ ಎಲ್ಲ ಋಷಿಗಳು, ಇಡೀ ಪ್ರಪಂಚದಲ್ಲಿ ಪ್ರಪಂಚದಲ್ಲಿ ಎಲ್ಲ ದೇವತೆಗಳು, ಕಿನ್ನರ, ಪುರುಷ, ಕಿಂಪುರುಷ, ದೇವತೆಗಳು ಎಲ್ಲರೂ ಭಾಗವತಂ ಕೇಳಲು ಕೂತ್ಕೊಂಡು. ಸೊ ಅಷ್ಟೊಂದು ದೊಡ್ಡ ವ್ಯಕ್ತಿ ಅವರು. ಏಜ್ ಅಲ್ಲಿ ಚಿಕ್ಕವರು ಆಗಿರ್ಬೋದು, ಅಪಿಯರೆನ್ಸ್ ಅಲ್ಲಿ ಎಕ್ಸ್ಟರ್ನಲ್ಲಿ ನೋಡಿದ್ರೆ ಒಂದು ದಿಗಂಬರ ತರ ಇರ್ಬೋದು, ಬಟ್ ಆದ್ರೂ ಭಾಗವತಂನ ಶಿವನಿಂದ ಮುಂಚೆ ಕೇಳಿದ್ದಾರೆ. ಆದ್ಮೇಲೆ ಅಸಿಮಿಲೇಷನ್ ಆಗಿದೆ, ಬಟ್ ಸಾಕ್ಷಾತ್ ಕಣ್ಣಲ್ಲಿ ನೋಡಿದ್ದಾರೆ ಕೃಷ್ಣ ಲೀಲೆಗಳು, ರಾಧಾರಾಣಿ ಪ್ಯಾರಟ್ ಇವರು. ಹಾಗಾಗಿ ಸಾಕ್ಷಾತ್ ಕೃಷ್ಣ ಲೀಲೆಗಳು ಏನ್ ನಡೆದಿದ್ದಾವೆ ಅದು ಹಿಂದಿನ ಜನ್ಮದಲ್ಲಿ ನೋಡಿದ್ದಾರೆ ಈ ಸುಖದೇವ ಗೋಸ್ವಾಮಿಗಳವರುಗಳು. ಹಾಗಾಗಿ ಅವ್ರ ಈ ತರ ವಿವರಣೆ ಕೊಡಲಾಗಿದೆ. ಸೊ ಹಾಗಾಗಿ ನಾವು ನೋಡಬಹುದು ಹೇಗೆ ಸೂತ ಗೋಸ್ವಾಮಿ ಎಕ್ಸಾಲ್ಟೆಡ್ ವೈಷ್ಣವ, ಅವರಿಂದ ಸೂತ ಗೋಸ್ವಾಮಿ ಹೇಳಿದ್ದಾರೆ. ಅದೇ ಮಾತನ್ನ ಮತ್ತೆ ರಿಪೀಟ್ ಮಾಡ್ತಾ ಇದ್ದಾರೆ ಶೌನಗಾದಿ ಋಷಿಗಳ ಹತ್ರ. ಸೊ ಈ ಐದನೇ ಆರನೇ ಆರನೇ ಪ್ರಶ್ನೆಯಲ್ಲಿ ಮತ್ತೆ ಉದಯ ಗೋಸ್ವಾಮಿಗಳ ಬಗ್ಗೆ ಇನ್ನೂ ವಿವರಣೆ ಕೊಡ್ತಾ ಆಗಿದೆ. ಪ್ರಶ್ನೆ ಕೇಳ್ತಾ ಇದ್ದಾರೆ, ಈ ಸುಖದೇವ ಗೋಸ್ವಾಮಿಗಳನ್ನ ಹಸ್ತಿನಾಪುರದಲ್ಲಿ ಮಕ್ಕಳು ಹೇಗೆ ಕಂಡಿಡಿದ್ರು? ಯಾಕಂದ್ರೆ ಅವ್ರು ಈ ಕಡೆ ಆ ಕಡೆ ಓಡ್ತಾ ಇದಾರೆ. ಈ ಹಸ್ತಿನಾಪುರದಲ್ಲಿ ಜನಗಳು ಹೇಗೆ ಅವ್ರನ್ನ ಸುಖದೇವ ಗೋಸ್ವಾಮಿಯನ್ನ ಕಂಡಿಡಿದ್ರು ಅಂತ ಹೇಳ್ತಾ ಇದಾರೆ. ಮತ್ತೆ ಪ್ರಭುಪಾದ್ ಹೇಳ್ತಾ ಇದಾರೆ, ಒಂದು ವ್ಯಕ್ತಿನ ತಿಳ್ಕೊಬೇಕು, ಇವರು ಒಳ್ಳೆಯವರ ಕೆಟ್ಟವರ ಅಂದ್ರೆ ಅವ್ರ ಮಾತಿಂದ ತಿಳ್ಕೊಬಹುದು. ಔಟ್ಸೈಡ್ ತುಂಬಾ ಚೆನ್ನಾಗಿ ತಿಲಕ್ ಹಾಕೊಂಡು, ವಿಮಲ್ ಹಾಕೊಂಡು ಭಕ್ತರ ತರ ಇರ್ತಾರೆ ಕೆಲವರು, ಬಟ್ ಅವ್ರ ಭಕ್ತರು ಇರೋದಿಲ್ಲ. ಹಿಂದ್ಗಡೆ ಬೇರೆ ಏನು ಇಂಟೀರಿಯರ್ ಮೋಟಿವ್ಸ್ ಇರುತ್ತೆ. ಬಟ್ ಯಾವ್ದೋ ಒಂದು ವ್ಯಕ್ತಿನ ಮಾತಾಡಕ್ ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ, ಇವರು ಎಲ್ಲ ಓದಿದಾರ, ತಿಳಿದಿದವ್ರ ಇಲ್ಲ ಅಂತ. So ಹಾಗಾಗಿ ಪ್ರಭುಪಾದ ಹೇಳ್ತಾರೆ, ಒಂದು ಸಾಧು ಬಗ್ಗೆ ನೀವು ಗುರುಗಳ ಬಗ್ಗೆ ನಾನು ಹೋಗ್ಬೇಕು, ಗುರುಗಳ ಹತ್ರ ತಿಳ್ಕೊಬೇಕು ಕೃಷ್ಣ ಭಕ್ತಿ ಅಂದ್ರೆ ಮೊದಲನೇದು ಕೇಳ್ಬೇಕು. ಕಿವಿದು ಇಂಪಾರ್ಟೆಂಟ್, ಶ್ರವಣ ಇಂಪಾರ್ಟೆಂಟ್, ದ ಸೌಂಡ್ ಇಸ್ ಇಂಪಾರ್ಟೆಂಟ್. ಕಿವಿಯಿಂದ ಕೇಳ್ಕೊಂಡ್ರೆ ಗೊತ್ತಾಗತ್ತೆ, ಗುರುಗಳು ಅವ್ರು ಹೇಳಿದ್ರೆ ನನಗೆ ಕೃಷ್ಣ ಭಕ್ತಿ ಬರ್ತಾ ಇದೆಯಾ ಇಲ್ವಾ. ಸೊ ಆ ರೀತಿ ನಿಮ್ ಗುರುಗಳನ್ನ ಸೆಲೆಕ್ಟ್ ಮಾಡ್ಬೋದು. ಒಬ್ಬರ ಹತ್ರ ನೀವು ಕೇಳ್ತಾ ಇದ್ರೆ ನಿಮಗೆ ಹೆಚ್ಚಾಗಿ ಕೃಷ್ಣ ಭಕ್ತಿ ಬರ್ತಾ ಇದೆ, ಅವರಿಂದ ಆಕರ್ಷಣೆ ಆಗ್ತಾ ಇದೆ, ಕೃಷ್ಣ ಹತ್ರ ಆಕರ್ಷಣೆ ಆಗ್ತಾ ಇದೆ ಅಂದ್ರೆ ಅವರು ಶುದ್ಧ ಭಕ್ತರು. ಅವರ ಹತ್ರ ನೀವು ದೀಕ್ಷಾ ಪಡಿಬಹುದು. ಸಾಧು ಅಂದ್ರೆ ಈ ರೀತಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರು ನೋಡಿದ ತಕ್ಷಣ ಎಲ್ಲ ಅಲ್ಲಿ ಗಂಗಾ ತಟದಲ್ಲಿ ಇದ್ರೆ ಎಲ್ಲ ಋಷಿಗಳು ಎದ್ದೇಳಿದು ವೆಲ್ಕಮ್ ಮಾಡ್ತಾರೆ ಸುಖದೇವ್ ಗೋಸ್ವಾಮಿಗಳನ್ನ. ಸೊ ಅವರ ಹತ್ರ ಭಾಗವತಂ ಕೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಈಗ ಈ ಪರ್ಷಿತ್ ಮಹಾರಾಜ್ ಬಗ್ಗೆ ಕೇಳ್ತಾ ಇದ್ದಾರೆ. ಹೌ ಡಿಡ್ ಪರ್ಷಿತ್ ಮೆಟ್ ಸುಖದೇವ್ ಗೋಸ್ವಾಮಿ ಅಂಡ್ ಹಿಯರ್ ಶ್ರೀಮದ್ ಭಾಗವತಂ? ಹೇಗೆ ಸಾಧ್ಯ ಆಯ್ತು? ಪರ್ಷಿತ್ ಮಹಾರಾಜಿಗೆ ಯಾರ ವಾಟ್ಸಪ್ ಮಾಡಿದ್ರ, ಎಲ್ಲ ಫೋನ್ ಮಾಡಿ ಹೇಳಿದ್ರ ಈ ತರ ಸುಖದೇವ್ ಗೋಸ್ವಾಮಿ ಬರ್ತಾ ಇದ್ದಾರೆ ಅಂತ? ಹೇಗೆ ಸಾಧ್ಯ ಆಯ್ತು? ಪರ್ಷಿತ್ ಮಹಾರಾಜ್ ಹೇಗೆ ಮೀಟ್ ಮಾಡಿದ್ರು ಅಂತ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಸೊ ಸೊ ಮತ್ತೆ ಈ ಸುಖದೇವ್ ಗೋಸ್ವಾಮಿ ಬಗ್ಗೆ ಕಂಟಿನ್ಯೂ ಆಗ್ತಾ ಇದೆ, ವಿವರಣೆ ಕಂಟಿನ್ಯೂ ಆಗ್ತಾ ಇದೆ. ಅವರು ಹೇಗೆ ಸುಮಾರು 10-15 ನಿಮಿಷ ಮಾತ್ರ ಒಂದು ಮನೆಯಲ್ಲಿ ಉಳ್ತಾ ಇದ್ರು. ಅವರು ಹೆಚ್ಚಾಗಿ ಸಮಯ ಸ್ಪೆಂಡ್ ಮಾಡ್ತಾ ಇಲ್ಲ. ಕೆಲವರು ಮಾಡರ್ನ್ ಏಜ್ ಅಲ್ಲಿ ನೋಡ್ಬೋದು, ಇರ್ತಾರೆ, ಒಂದು 5,000 10,000 ಯಾರ ಗೃಹಸ್ಥರು ಕೊಟ್ರೆ ಅವ್ರ ಮನೆಯಲ್ಲಿ ಇರ್ತಾರೆ, ಇಲ್ಲಾಂದ್ರೆ ಅವ್ರಿಗೆ ಏನು ಹೋಮ ಮಾಡ್ಬೇಕು ಅದು ಮಾಡ್ಕೊಡ್ತಾರೆ. ಅವ್ರಿಗೆ ಏನ್ ಬೇಕಾಗುತ್ತೋ ಅವ್ರು ಮಾಡ್ಕೊಂಡಿರ್ತಾರೆ. ಬಟ್ ಸುಖದೇವ್ ಗೋಸ್ವಾಮಿ ಆ ರೀತಿ ಅಲ್ಲ. ಒಂದು ಮನೆಗೆ ಏಕೆ ಹೋಗ್ತಾರೆ, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಅವ್ರ ಮನೆಗೆ ಹೋಗ್ತಾರೆ, ಇಲ್ಲಾಂದ್ರೆ ಅವ್ರಿಗೆ ಏನು ಅವಶ್ಯಕತೆ ಇಲ್ಲ. 7 ದಿವಸ ಭಾಗವತಂ ಹೇಳುವಾಗ ಏನು ಅವ್ರು ತಿಂದಿಲ್ಲ ಕುಡಿದಿಲ್ಲ. ಪರ್ಷಿತ್ ಮಹಾರಾಜು ಮತ್ತು ಸುಖದೇವ್ ಗೋಸ್ವಾಮಿ ಇಬ್ರು ಏನು ತಿಂದಿಲ್ಲ, ಅವ್ರಿಗೆ ಏನು ಅವಶ್ಯಕತೆ ಇಲ್ಲ ಅವ್ರಿಗೆ. ಬಟ್ ಆದ್ರೂ ಒಂದು ಮನೆಯಲ್ಲಿ ಹಾಲು ಕರಿಬೇಕಂದ್ರೆ ಎಷ್ಟು ಸಮಯ ಹಿಡಿಯುತ್ತೋ ಅಷ್ಟು ಸಮಯ ಮಾತ್ರ ಇದ್ದಾರಿದ್ರು. ಏನಕ್ಕೆ? ಅವ್ರಿಗೆ ಎನ್ಲೈಟ್ ಮಾಡಕ್ಕೆ, ಕೃಷ್ಣ ಬಗ್ಗೆ ಹೇಳಿಕೊಡಕ್ಕೆ ಅವ್ರಿಗೆ ಸ್ವಲ್ಪ ಸುಕೃತಿ ಸಿಗುತ್ತೆ. ಸ್ವಲ್ಪ ಸುಕೃತಿ ಸಿಗಿದ್ರೆ ಏನಾಗುತ್ತೆ, ಅವ್ರ ಮನೆಗೆ ಯಾರು ಒಂದು ಸನ್ಯಾಸಿ ಮತ್ತೆ ಹಿರಿಯ ಭಕ್ತರು ಬಂದ್ರೆ ಮನೆಯಲ್ಲಿ ಒಳ್ಳೇದಾಗತ್ತೆ. ಸ್ವಲ್ಪ ಪುಣ್ಯ ಸಿಗತ್ತೆ ಅವ್ರಿಗೆ. ಸ್ವಲ್ಪ ಪುಣ್ಯ ಸಿಕ್ಕಿದ್ರೆ ಆಮೇಲೆ ಕೃಷ್ಣನ್ ಬಗ್ಗೆ ಆದೋ ಶ್ರದ್ಧಾ ಬರುತ್ತೆ. ಫೇತ್ ಅನ್ನೋದು ಕೃಷ್ಣನ್ ಬಗ್ಗೆ ಒಂದು ಶ್ರದ್ಧಾ ಬರುತ್ತೆ. ಶ್ರದ್ಧಾ ಬರ್ಬೇಕಂದ್ರೆ ಅದಕ್ಕೆ ಮುಂಚೆ ಸ್ವಲ್ಪ ನೀವು ಯಾವ್ದೋ ಒಂದು ಪುಣ್ಯ ಕಾರ್ಯ ಮಾಡಿರ್ಬೇಕು. ಸೊ ಹಾಗಾಗಿ ನೀವೆಲ್ಲ ಇವಾಗ ಭಾಗವತಂ ಕೇಳ್ತಾ ಇದ್ದೀರಾ ಅಂದ್ರೆ ಸ್ವಲ್ಪ ನಿಮಗೆ ಪುಣ್ಯ ಕರ್ಮ ಮಾಡಿದಿರ. ಒಂದು ಭಕ್ತರಿಗೆ ಸೇವೆ ಮಾಡಿರ್ಬೋದು, ಇಲ್ಲಾಂದ್ರೆ ಒಂದು ಭಕ್ತರ ಹತ್ರ ನೀವು ಹರೇ ಕೃಷ್ಣ ಮಂತ್ರ ಕೇಳಿರ್ಬೋದು ಹಿಂದಿನ ಜನ್ಮದಲ್ಲಿ, ಅಲ್ಲಂದ್ರೆ ಈ ಜನ್ಮದಲ್ಲಿ ಸ್ವಲ್ಪ ಆ ಫಲ, ಸ್ವಲ್ಪ ಪುಣ್ಯ ಕರ್ಮ ಆದ್ಮೇಲೆ ಆದೋ ಶ್ರದ್ಧಾ ಬರುತ್ತೆ. ಕೃಷ್ಣನಿದ್ದಾನೆ, ಭಾಗವತನಿದೆ, ಅವ್ರ ಬಗ್ಗೆ ಕೇಳಬೇಕು, ತಿಳ್ಕೊಬೇಕು, ಒಂದು ದೃಢವಾದ ಆ
ಅದು ಶ್ರದ್ಧಾ ಬರುತ್ತೆ. ಆ ಶ್ರದ್ಧಾ ಜಾಸ್ತಿ ಜಾಸ್ತಿ ಆಗುವಾಗ ಸಾಧು ಸಂತ ಪ್ರತಿನಿತ್ಯ ಏನ್ ಮಾಡ್ತೀರಾ ನೀವು ವಿತೌಟ್ ಆಬ್ಸೆಂಟ್ ಇಲ್ಲೇ ಇದ್ರೆ ಅಟೆಂಡ್ ಮಾಡ್ತೀರಾ. ನಾನು ನಿನ್ನೆ ಪೋಸ್ಟ್ ಮಾಡಿದೆ ಗ್ರೂಪ್ನಲ್ಲಿ, ಸುಮಾರು 50% ಮೇಲೆ ಎಲ್ಲರೂ ಅಟೆಂಡ್ ಮಾಡಿದ್ದೀರಾ. ಒಂದು ದಿವಸ 2 ದಿವಸ ಕೆಲವರು ಮಿಸ್ ಮಾಡಿದ್ದಾರೆ. ಬಟ್ ಆದಷ್ಟು ಎಲ್ಲರೂ ಮಿಸ್ ಮಾಡದೆ ತಪ್ಪದೆ ಪ್ರತಿನಿತ್ಯ ದಿವಸ ಶ್ರೀಮದ್ ಭಾಗವತಂ ಕೇಳ್ತಾ ಇದ್ದೀರಾ. ಸೊ ಹಾಗಾಗಿ ಆ ಶ್ರದ್ಧಾ ಬೆಳೆಯುತ್ತೆ. ಶ್ರದ್ಧಾ ಬೆಳೆದ್ರೆ ಆದ್ಮೇಲೆ ಆ ಶಕ್ತಿ ಬರುತ್ತೆ, ಕಲ್ಮಶಗಳು ಹೋಗ್ತಾ ಇರುತ್ತೆ. ಆಮೇಲೆ ನಾವು ಕ್ರಮವಾಗಿ ಭಾವಭಕ್ತಿ, ಪ್ರೇಮ ಭಕ್ತಿಗೆ ಹೋಗ್ತಾ ಇರ್ತೀವಿ. ಸೊ ಆ ರೀತಿ ಈ ಸುಖದೇವ್ ಗೋಸ್ವಾಮಿಗಳ ಬಗ್ಗೆ ಮತ್ತೆ ಹೇಳಿ ಆಗಿದೆ, ಹೇಗೆ ಅವರು ಎಲ್ಲ ಬಿಟ್ಬಿಟ್ಟು ಅವರು ಶ್ರೇಷ್ಠ ಭಕ್ತರಾಗಿದ್ರು ಅಂತ. ಸೊ ಈಗ ಈ ಶ್ಲೋಕದಿಂದ 9ನೇ ಶ್ಲೋಕದಿಂದ ಪರೀಕ್ಷಿತ್ ಮಹಾರಾಜ ಬಗ್ಗೆ ಕೇಳಲಾಗಿದೆ. ಪರೀಕ್ಷಿತ್ ಮಹಾರಾಜ ಆ ಬಗ್ಗೆ ಹೇಳ್ತಾ ಇದ್ದಾರೆ. ಪರೀಕ್ಷಿತ್ ಮಹಾರಾಜ್ ಹೇಗೆ ಮಗುವಾಗ ಇರುವಾಗಲೇ ಅವ್ರ ತಾಯಿ ಪುತ್ರ ಗರ್ಭದಲ್ಲಿ ಕೃಷ್ಣ ನೋಡಿದ್ದಾರೆ. ಯಾಕಂದ್ರೆ ಅಶ್ವತ್ಥಾಮ ಬಾಣ ಬಿಡ್ತಾ ಇದ್ದಾನೆ. ಆ ಆ ಬಾಣನ ಆ ಪ್ರೊಟೆಕ್ಟ್ ಮಾಡ್ಬೇಕಂದ್ರೆ ಏನು ಮಾಡಕ್ಕಾಗೋದಿಲ್ಲ. ಕೃಷ್ಣ ಇಮಿಡಿಯೇಟ್ ಆಗಿ ಹೋಗಿ ಆ ಗರ್ಭದಲ್ಲಿ ಪರೀಕ್ಷಿತ್ ಮಹಾರಾಜಿಗೆ ದರ್ಶನ ಕೊಡ್ತಾ ಇದ್ದಾರೆ ಮತ್ತು ಪ್ರೊಟೆಕ್ಟ್ ಮಾಡ್ತಾರೆ. ಪರೀಕ್ಷಿತ್ ಮಹಾರಾಜ ಅದನ್ನ ನೋಡಿದ್ದಾರೆ. ಸೊ ಆಚೆ ಕಡೆ ಬಂದ ತಕ್ಷಣ ಕೃಷ್ಣರ್ ಯಾರು ಅಂತ ನೋಡ್ತಾರ. ಅದಕ್ಕೆ ಪರೀಕ್ಷಣೆ ಮಾಡೋರು ಪರೀಕ್ಷಿತ್ ಮಹಾರಾಜ್. ಮತ್ತೆ ಕಲಿಪುರುಷ, ಆ ಕಲಿಪುರುಷ ಬರ್ತಾ ಇದ್ದಾನೆ, ಅವ್ರನ್ನ ಕಂಟ್ರೋಲ್ ಮಾಡ್ತಾರೆ ಪರೀಕ್ಷಿತ್ ಮಹಾರಾಜ್. ನೀವು ಈ ಜಾಗದಲ್ಲಿ ನನ್ನ ಏರಿಯಾದಲ್ಲಿ ಬರಕ್ಕೆ ಸಾಧ್ಯ ಇಲ್ಲ, ನೀವು ನನ್ನ ಏನು ರಾಜ್ಯದಲ್ಲಿ ಇರಕ್ಕೆ ಸಾಧ್ಯ ಇಲ್ಲ ಅಂತ ಕಲ್ಸ್ಬಿಡ್ತಾರೆ ಅವ್ರನ್ನ. ಸೊ ಆ ರೀತಿ ಇರುವಾಗ ಈ ಪರೀಕ್ಷಿತ್ ಮಹಾರಾಜಿಗೆ ಆ ಹೇಗೆ ಆ ಆ, ಅವ್ರ ಬಗ್ಗೆ ಸ್ವಲ್ಪ ಹೇಳಿ, ಅವ್ರು ಇಷ್ಟೊಂದು ದೊಡ್ಡ ಭಕ್ತರಲ್ಲ, ಆ, ಅವ್ರ ಬಗ್ಗೆ ಹೇಳಿ ಅಂತ ಆ, ಕೇಳ್ತಾ ಇದ್ದಾರೆ. ಸೊ ಪರೀಕ್ಷಿತ್ ಮಹಾರಾಜ್ ಬಗ್ಗೆ ಈಗ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದಾರೆ ಸುತ ಗೋಸ್ವಾಮಿ ಹೇಳೋರು. ಸೊ ಅವರು ಇಡೀ ಇಡೀ ಏನು ಹೇಳೋದು, ಈ ಇಡೀ ವರ್ಲ್ಡ್ಗೆ ರಾಜವಾಗಿದ್ರು. ಇಂಡಿಯಾ ಮಾತ್ರ ಅಲ್ಲ, ಹಸ್ತಿನಾಪುರ್ ಮಾತ್ರ ಅಲ್ಲ. ಹಸ್ತಿನಾಪುರ್ ಅಂದ್ರೆ ಇವತ್ತು ಪ್ರೆಸೆಂಟ್ ಡೆಲ್ಲಿ. ಹಸ್ತಿನಾಪುರ್ ಮಾತ್ರ ಅವ್ರು ಇಂಡಿಯಾಕ್ ಮಾತ್ರ ರಾಜ ಇರಲಿಲ್ಲ ಅವರು. ಇಂಡಿಯಾದಲ್ಲಿ ಎಷ್ಟೊಂದೋ ರಾಜ್ಯಗಳಿದಾವೆ. ಆ ಕಡೆ ಹೋದ್ರೆ ಮಹಾರಾಷ್ಟ್ರದಲ್ಲಿ ಶಿವಾಜಿ ಯಾರ ಹತ್ರ ಇರ್ತಾರೆ, ಕೆಲವು ಕಡೆ ಬೇರೆ ರಾಜ್ಯಗಳು ಇರುತ್ತವೆ. ತಮಿಳ್ನಾಡು ಕಡೆ ಬಂದು ಚೋಳ, ಸೇರ, ಪಾಂಡ್ಯ ಇರ್ತಾರೆ. ಆ ರೀತಿ ಇಲ್ಲ, ಇವ್ರು ಇಡೀ ಇಂಡಿಯಾ ಮಾತ್ರ ಅಲ್ಲ, ಇಡೀ ವರ್ಲ್ಡ್, ಈ ಎರ್ತ್ ಪ್ಲಾನೆಟರಿ ಸಿಸ್ಟಮ್ ಯಾವ್ದು ಇದೆಯೋ, ಭಾರತ ವರ್ಷ, ಭಾರತ ಖಂಡ, ಪೂರ್ತಿ ಭಾರತ ಖಂಡನೇ ಅವರು ರಾಜವಾಗಿದ್ರು. ಅವ್ರ ಹತ್ರ ಅಷ್ಟೊಂದು ಏನ್ ಹೇಳೋದು, ಎಲ್ಲರೂ ಅವ್ರಕ್ ಮುಂಚೆ ಯುಧಿಷ್ಠಿರ ಮಹಾರಾಜ್ ಪಾಂಡವಾಸ್ ರಾಜ್ಯಕ್ಕೆ ಮಾಡ್ತಾ ಇದ್ರು. ಅದಾದ್ಮೇಲೆ ಅವ್ರ ಹತ್ರ ಬಂದಿದ್ದು, ಅವ್ರು 2 ಸಾರಿ ಅಶ್ವಮೇಧ ಯಜ್ಞ ಮಾಡಿದ್ದಾರೆ. ಯಾರು? ಯುಧಿಷ್ಠಿರ ಮಹಾರಾಜ್. ಅಶ್ವಮೇಧ ಯಜ್ಞ ಅಂದ್ರೆ ಏನ್ ಅರ್ಥ ಅಂದ್ರೆ, ಇಡೀ ಲೋಕದಲ್ಲಿ ಯಾರು ಅವರಿಗೆ ಆ ಏನ್ ಹೇಳೋದು, ಎನಿಮೀಸ್ ಅಂತ ಯಾರು ಇಲ್ಲ. ಅವ್ರ ಹತ್ರ ಜಗಳ ಆಡ್ಬೇಕು. ನೀವು ಅಶ್ವಮೇಧ ಯಾಗ ಮಾಡ್ಬೇಕಂದ್ರೆ ಅಶ್ವ ಹಸುವನ್ನು ಬಿಡ್ತಾರೆ, ಹಾರ್ಸ್ನ ಬಿಡ್ತಾರೆ. ಯಾರೋ ಒಬ್ರು ಅವ್ರು ಹೆದರಿಕೆ ಮಾಡಬೇಕಂದ್ರೆ ಅವ್ರ ಜೊತೆ ಜಗಳ ಮಾಡ್ಬೇಕು. ಭೀಮನ್ ಜೊತೆ, ಅರ್ಜುನ್ ಜೊತೆ ಜಗಳ ಮಾಡಕ್ಕೆ ಯಾರು, ಯುದ್ಧ ಮಾಡಕ್ಕೆ ಯಾರು ರೆಡಿ ಆಗಿಲ್ಲ, ಯಾಕಂದ್ರೆ ಅಷ್ಟೊಂದು ಪವರ್ಫುಲ್. ಸೊ ಅವರ ಹತ್ರ ರಾಜಿಗೆ ತಗೊಂಡಿದ್ದಾರೆ. ಪರೀಕ್ಷಿತ್ ಮಹಾರಾಜು ಅಷ್ಟು ಈಕ್ವಲ್ ಆಗಿ ಪವರ್ಫುಲ್. ಹಾಗಾಗಿ ಅಷ್ಟು ದೊಡ್ಡ ವ್ಯಕ್ತರು ಹೇಗೆ ಅವ್ರ ಶಾಪ ಸಿಕ್ತು, ಹೇಗೆ ಅವರು ಈ ಭಾಗವತಂ ಕೇಳಕ್ಕೆ ಶುರು ಮಾಡಿದ್ರು ಅಂತ ಕೇಳ್ತಾ ಇದ್ದಾರೆ ಆಶ್ಚರ್ಯವಾಗಿ. ಆಮೇಲೆ ಅವರು ವೆರಿ ಯಂಗ್. ಪರೀಕ್ಷಿತ್ ಮಹಾರಾಜ್ ತುಂಬಾ ಯಂಗ್ ಆಗಿದ್ರು. ಏಜ್ ಏನು ಅಷ್ಟೊಂದು ಆಗಿಲ್ಲ ಅವರಿಗೆ. ಮತ್ತೆ ಅವರು ರಾಜಕೀಯದಲ್ಲಿ ಎಷ್ಟೊಂದು ಹಾಲು, ಗ್ರೈನ್ಸು, ಧಾನ್ಯಗಳು, ಮೆಟಲ್ಸ್, ಏನೇನು ಬೇಕಾಗಿರುತ್ತೆ ಎಲ್ಲ ಸಿಗ್ತಾ ಇತ್ತು. ನದಿಗಳಲ್ಲಿ ನೀರು ಹರಿತಾ ಇತ್ತು, ಮಳೆ ಸರಿಯಾಗಿ ಬಂತಾ ಇತ್ತು, ಬೆಳೆ ನಡೀತಾ ಇತ್ತು, ಎಲ್ಲ ಸರಿಯಾಗಿದೆ. ಎಲ್ಲರೂ ಖುಷಿಯಾಗಿದ್ರು. ರಾಮರಾಜ ಅಂತ ಹೇಳಿದೀವಲ್ಲ, ಆ ರೀತಿ ಎಲ್ಲ ಪ್ರಜೆಗಳು ಖುಷಿಯಾಗಿದ್ದಾರೆ. ಎಲ್ಲರೂ ಬಂದು ಬೇಡ ಬೇಡ ಅಂದ್ರೆ ಟ್ಯಾಕ್ಸ್ ಕೊಡ್ತಾ ಇದ್ರು. ನನ್ನ ಹತ್ರ ಇಷ್ಟು ಹಣ ಇದೆ, ನೀವು ತಗೊಳ್ಳಿ ಅಂತ. ಅವ್ರ ಹತ್ರ ಎಲ್ಲ ಉಪರಾಜಗಳು ಎಲ್ಲ ಬಂದು ಅವ್ರ ಹತ್ರ ಹಣ ಕೊಡ್ತಾ ಇದ್ರು, ನೀವು ಇಟ್ಕೊಳ್ಳಿ ಅಂತ. ಎಷ್ಟೊಂದು ಖಜಾನ ತುಂಬಿ ಅವ್ರಿಗೆ ಎಲ್ಲ ಇತ್ತು. ಇವೆಲ್ಲ ಬಿಟ್ಬಿಟ್ಟು ಹೇಗೆ ಒಂದು ವ್ಯಕ್ತಿ ಭಾಗವತಂ ಕೇಳಕ್ಕೆ ಏನಾಗಿದೆ ಅದ್ ಬಗ್ಗೆ ಹೇಳಿ ಅಂತ ಇವರೆಲ್ಲ ಸೌನಕಾದ ಋಷಿಗಳೆಲ್ಲ ಪ್ರಶ್ನೆ ಕೇಳ್ತಾ ಇದ್ದಾರೆ. ಮತ್ತೆ ಆಮೇಲೆ ಅವರು ಪರೀಕ್ಷಿತ್ ಮಹಾರಾಜು, ಫಾರ್ ಎಕ್ಸಾಂಪಲ್ ಶಿಲ ಪ್ರಭುಪಾದ್, ಅವ್ರ ಬಗ್ಗೆ ಇರ್ಲಿಲ್ಲ.
ಸೊ ಇವಾಗ ಪರೀಕ್ಷಿತ್ ಮಹಾರಾಜು ಸೆಲ್ಫ್ ಇಂಟ್ರೆಸ್ಟ್ ಇಂದ ಅದು ರಾಜಕೀಯ ಮಾಡ್ತಾರೆ. ಇವಾಗ ಒಂದು ಗಿಡ ಇದೆ, ಒಂದು ಗಿಡ ಕೆಳಗಡೆ ಎಷ್ಟೊಂದು ಪಕ್ಷಿಗಳಿರ್ಬೋದು, ಇಲ್ಲಾಂದ್ರೆ ಎಷ್ಟೊಂದು ಜೀವರಾಶಿಗಳಿರ್ಬೋದು. ಒಂದು ಗಿಡ ಕಟ್ ಮಾಡಿದ್ರೆ ಅದು ಏನು ಪ್ರೊಟೆಕ್ಟ್ ಮಾಡಲ್ಲ. ಪ್ರೊಟೆಕ್ಟ್ ಮಾಡ ಅಂದ್ರೆ ಏನು ಅದು ಮರ ಯಾವತ್ತೂ ಒಂದು ಕಂಪ್ಲೇಂಟ್ ಮಾಡಲ್ಲ, ಏನಕ್ಕೆ ನಾನು ಕಟ್ ಮಾಡ್ತಾ ಇದ್ದೀರಾ ಅಂತ. ಅದು ಯಾವತ್ತೂ ಒಂದು ರಿಬೆಲಿಯಸ್ ಮಾಡಲ್ಲ. ಬಟ್ ಆದ್ರೆ ಒಂದು ಮರ ಕಟ್ ಆದ್ಮೇಲೆ ಎಷ್ಟೊಂದು ಜೀವರಾಶಿಗಳ ಮನೆ ಇರ್ತವೆ, ಅವೆಲ್ಲ ಸಿಗೋದಿಲ್ಲ. ಆ ರೀತಿ ಪರೀಕ್ಷಿತ್ ಮಹಾರಾಜ್ ಅವರು ಏನಕ್ಕೆ ಅವ್ರು ಜೀವನ ಮಾಡ್ತಾ ಇದಾರೆ ಅಂದ್ರೆ, ನನ್ನ ಹತ್ರ ಎಷ್ಟೊಂದು ಪ್ರಜೆಗಳು ಡಿಪೆಂಡ್ ಆಗಿದ್ದಾರೆ, ಅವರೆಲ್ಲ ಒಂದು ಮಾರ್ಗ ತೋರಿಸ್ಬೇಕು, ಕೃಷ್ಣನ ಹತ್ರ ಹೋಗೋದಕ್ಕೆ ಒಂದು ದಾರಿ ತೋರಿಸ್ಬೇಕು. ಹಾಗಾಗಿ ಅವರು ರಾಜಕೀಯ ಮಾಡ್ತಾ ಇದ್ದಾರೆ. ಇಲ್ಲಾಂದ್ರೆ ಅವರು ಸೆಲ್ಫ್ ಪರವಾಗಿ, ಅವ್ರು ಸೆಲ್ಫ್ ಸಫಿಶಿಯಂಟ್. ಯಾಕಂದ್ರೆ ಕೃಷ್ಣನ್ ನೋಡಿದ್ದಾರೆ, ಚಿಕ್ಕ ಹುಡುಗರಿರುವಾಗಲೇ ಭಕ್ತಿ ಮಾರ್ಗದಲ್ಲಿ ಇದ್ದಾರೆ. ಅವರು ಯಾವತ್ತೂ ಕೃಷ್ಣನ್ ಬಗ್ಗೆ ಚಿಂತೆ ಮಾಡ್ತಾರೆ, ಬುದ್ಧ ಭಕ್ತರು ಪರೀಕ್ಷಿತ್ ಮಹಾರಾಜು. ಹಾಗಾಗಿ ಎಲ್ಲ ಬಿಟ್ಬಿಟ್ಟು ಕೃಷ್ಣ ಹತ್ರ ಹೋಗ್ಬೇಕಂತ ಅವ್ರಿಗೆ ಇಚ್ಛೆ ಇತ್ತು. ಆದ್ರೂ ಅವರು ಈ ರಾಜಕೀಯ ಮಾಡ್ತಾ ಇದಾರೆ. ಏನಕ್ಕೆ ಅಂದ್ರೆ, ಓ ಎಷ್ಟೊಂದು ಅನಿಮಲ್ಸ್ ಇದಾವೆ, ಎಷ್ಟೊಂದು ಗಿಡಗಳಿದಾವೆ, ಎಷ್ಟೊಂದು ಮನುಷ್ಯರಿದಾವೆ, ಅವರಿಗೆಲ್ಲ ಒಳ್ಳೆ ದಾರಿ ತೋರಿಸ್ಬೇಕು ಅಂತದವ್ರು ಆ ಮೂಡಲಲ್ಲಿ ಅವ್ರು ರಾಜಕೀಯ ಮಾಡ್ತಾ ಇದ್ರು. ಸೊ ಈ ಋಷಿಗಳು ಕೇಳ್ತಾ ಇದಾರೆ, ಪರೀಕ್ಷಿತ್ ಮಹಾರಾಜು ಅಷ್ಟೊಂದು ಸೆಲ್ಫ್ ಇಂಟ್ರೆಸ್ಟ್ ಇರೋರು ಇಲ್ವಲ್ಲ, ಇಷ್ಟು ಜನಗಳನ್ನ ಬಿಟ್ಟು, ಇಷ್ಟು ಇಡೀ ಪ್ರಪಂಚನೇ ಬಿಟ್ಟು ಹೇಗೆ ಹೋಗೋ ಸಾಧ್ಯ? ಇವಾಗ ನಿಮ್ಮ ಹತ್ರ ಎಷ್ಟೊಂದು ಮಕ್ಕಳು ಡಿಪೆಂಡೆಂಟ್ ಆಗಿರ್ತಾರೆ. ಕೆಲವರು ಹೇಳ್ತಾ ಇದಾರೆ, ಹೇಗೆ ಇಷ್ಟು ಚಿಕ್ಕ ಮಕ್ಕಳು ಬಿಟ್ಟು ಹೋಗಕ್ಕೆ ಸಾಧ್ಯ, ಹೇಗೆ ಹೋದ್ರು ಅಂತ ಕೇಳ್ತಾ ಇದಾರೆ. ಆ ರೀತಿ ಇವರೆಲ್ಲ ಕೇಳ್ತಾ ಇದಾರೆ. ಮತ್ತೆ ಪ್ರಭುಪಾದು ಸುಂದರವಾದ ಒಂದು ಪರ್ವಟ್ ಬರಿತಾ ಇದ್ದಾರೆ. ಏನಂದ್ರೆ, ಆ ಒಂದು ರಾಜ ಅಂದ್ರೆ ಏನು ಕರ್ತವ್ಯ, ಮತ್ತೆ ಒಂದು ಭಕ್ತರಂದ್ರೆ ಹೇಗೆ ಇರಬೇಕು, ಹೇಗೆ ಇರ್ತಾರೆ ಅಂತ ಒಂದು ಕೊಡ್ತಾರೆ. ಒಂದು 5 ಪಾಯಿಂಟ್ಗಳು ಕೊಡ್ತಾರೆ ಪ್ರಭುಪಾದ. ಸುಂದರವಾದ ಪರ್ಪೋಟ್ ಇದು, ಎಲ್ಲರೂ ಓದಬೇಕು. ಒಂದು ಭಕ್ತರಂದ್ರೆ ಹೇಗೆ ಇರ್ತಾರೆ, ಆಮೇಲೆ ಒಂದು ರಾಜ ಅಂದ್ರೆ ಏನು ಕರ್ತವ್ಯ. ಈ ರಾಜ ಅಂದ್ರೆ ನಾವು ಈಗ ಸದ್ಯಕ್ಕೆ ಪಾಲಿಟಿಕ್ಸ್ ನಲ್ಲಿ ಚೀಫ್ ಮಿನಿಸ್ಟರ್ ಆಗ್ಲಿ, ಪ್ರೈಮ್ ಮಿನಿಸ್ಟರ್ ಆಗ್ಲಿ, ಅವತ್ತು ಕರ್ತವ್ಯ ಏನು ಅಂತ ತಿಳ್ಕೊಬಹುದು. ಸೊ ಪ್ರಭುಪಾದ್ ಪ್ರಾಕ್ಟಿಕಲ್ ಆಗಿ ಬರೀತಾರೆ. ಯಾವತ್ತು ಪ್ರಭುಪಾದ, ಅದಕ್ಕೆ ಪ್ರಭುಪಾದ್ ಪರ್ಪೋಟ್ ಬರಿಬೇಕು. ಯಾಕಂದ್ರೆ ಪ್ರಭುಪಾದು ಪ್ರೆಸೆಂಟ್ ಕಾಂಟೆಕ್ಸ್ಟ್ಗಾಗಿ ರಿಲೆವೆಂಟ್ ಆಗಿ ಏನು ಮಾಡ್ಬೋದು ಅಂತ ಬರೀತಿರ್ತಾರೆ. ಮೊದಲನೇದು ಈ ಭಕ್ತರು ಕ್ವಾಲಿಟೀಸ್ ಬಗ್ಗೆ ಹೇಳ್ತಾ ಇದ್ದಾರೆ. ಯಾವತ್ತು ಡಿಟ್ಯಾಚ್ ಆಗಿರ್ತಾರೆ ಭಕ್ತರು. ಇಷ್ಟೊಂದು ಇಡೀ ಪ್ರಪಂಚಕ್ಕೆ ನೋಡಿ, ಇವಾಗ ಒಂದು ಚಿಕ್ಕ ಮೋಡಿ ಈ ಇಂಡಿಯಾಕ್ಕೆ ಪ್ರೈಮ್ ಮಿನಿಸ್ಟರ್ ಇದ್ರು ಎಷ್ಟು ಪವರ್ಫುಲ್ ಇರತ್ತೆ, ಎಷ್ಟು ಅಹಂಕಾರ ಬರ್ಬೋದು. ಬಟ್ ಇಡೀ ವರ್ಲ್ಡ್ಗೆ ರಾಜ ಆಗಿದ್ರು, ಬಟ್ ಎಲ್ಲ ಡಿಟ್ಯಾಚ್ಮೆಂಟ್ ಆಗಿದ್ರು. ಏನೋ ಅವ್ರಿಗೆ ಪರೀಕ್ಷಿತ್ ಮಹಾರಾಜ್ಗೆ ಡಿಟ್ಯಾಚ್ಮೆಂಟ್. ಅದಕ್ಕೆ ಒಂದ್ ಕ್ಷಣ ಶಾಪ ಕೊಟ್ಟ ತಕ್ಷಣ ಇಮಿಡಿಯೇಟ್ ಆಗಿ ಎಲ್ಲ ಬಿಟ್ಬಿಟ್ಟು ಗಂಗೆ ನದಿ ತಟಕ್ಕೆ ಬಂದ್ಬಿಟ್ರು, ಎಲ್ಲ ಬಿಟ್ಬಿಟ್ರು. ಸೊ ಹಾಗಾಗಿ ಡಿಟ್ಯಾಚ್ಮೆಂಟ್ ಆಗಿದ್ರು. ಎರಡನೇದು, ಇನ್ನೊಬ್ಬರಿಗೆ ಒಳ್ಳೇದಾಗ್ಲಿ ಅಂತ, ವೆಲ್ಫೇರ್ ಆಗ್ಲಿ, ಸಿಟಿಸನ್ಸ್ಗೆ ಒಳ್ಳೇದಾಗ್ಲಿ ಅಂತ ಹೇಗೆ ಕೃಷ್ಣನ್ ಮಾರ್ಗ, ಭಕ್ತಿ ಮಾರ್ಗ ತೋರಿಸ್ಬೋದು ಅಂತ ಯಾವತ್ತೂ ಅವರು ರಾಜಕೀಯ ಮಾಡ್ತಾ ಇದ್ರು. ಎಲ್ಲ ಇಡೀ ಜೀವರಾಶಿಗಳು ಈಕ್ವಲ್ ಆಗಿ ನೋಡ್ತಾ ಇದ್ರು. ಮನುಷ್ಯರಾಗ್ಲಿ, ಪಕ್ಷಿ ಆಗ್ಲಿ, ಇಲ್ಲಾಂದ್ರೆ ಗಿಡ ಆಗ್ಲಿ, ಮರವಾಗ್ಲಿ, ಎಲ್ಲ ಒಂದೇ ರೀತಿ ನೋಡ್ತಾರೆ. ಯಾಕಂದ್ರೆ ಅದ್ರಲ್ಲಿ ಕೃಷ್ಣನ್ ಕಾಣಿಸ್ತಾ ಇದ್ರು. ಈಸ್ ನಾಟ್ ಸೆಲ್ಫ್ಲಿ ಇಂಟ್ರೆಸ್ಟೆಡ್. ಸ್ವಯಂವಾಗಿ ಸೆಲ್ಫ್ ಇಂಟ್ರೆಸ್ಟ್ ಆಗಿ ಯಾವುದು ಏನು ಮಾಡಿಲ್ಲ. ಹಿಸ್ ಇಂಟ್ರೆಸ್ಟ್ ವಾಸ್ ಓನ್ಲಿ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್. ಯಾರು ದೇವ್ರ ಬಗ್ಗೆ, ದೇವರಿಗೆ ಏನು ಅನುಕೂಲ ಆಗತ್ತೆ, ದೇವರ ಪರವಾಗಿ ನಾನು ಮಾಡ್ತಾ ಇದ್ದೇನೆ ಅಂತ ರಾಜಕೀಯ ಮಾಡ್ತಾ ಇದ್ರು. ಮತ್ತೆ ಒಂದು ರಾಜ ಇಲ್ಲಾಂದ್ರೆ ಒಂದು ವ್ಯಕ್ತಿ ಈ ಈ ಒಂದು ಕಂಟ್ರಿ ಅಥವಾ ಒಂದು ಸ್ಟೇಟ್ ಅಡ್ಮಿನಿಸ್ಟ್ರೇಟ್ ಮಾಡಿದ್ರೆ ಏನೇನು ಕ್ವಾಲಿಟೀಸ್ ಇರಬೇಕು? ಮೊದಲನೇದು, ದೇವ್ರ ಇಚ್ಛೆ ಏನಿರ್ಬೇಕು ಅದ್ರ ಪ್ರಕಾರ ನಡ್ಕೋಬೇಕು. ಅವ್ರ ಇಚ್ಛೆ ಏನಿರ್ಬೇಕು, ರಾಜನದ ಇಚ್ಛೆ, ದೇವ್ರ ಇಚ್ಛೆ ಒಂದಾಗಿರ್ಬೇಕು ಒಂದು. ಎರಡನೇದು, ಆ ಎಲ್ಲ ಪ್ರಜೆಗಳು ಒಬಿಡಿಯಂಟ್ ಆಗಿರ್ಬೇಕು, ಅವ್ರ ಮಾತು ಕೇಳ್ಬೇಕು. ಯಾವಾಗ ಮಾತು ಕೇಳ್ತಾರೆ, ಶುದ್ಧ ಭಕ್ತರಾದ್ರೆ, ಅವರು ಎಲ್ಲರಿಗೆ ಹೆಲ್ಪ್ ಮಾಡಿದ್ರೆ ಅವ್ರ ಮಾತ ಕೇಳ್ತಾರೆ. ಮೂರನೇದು, ಎಲ್ಲಾ ಪ್ರಜೆಗಳನ್ನ ದೇವ್ರ ಹತ್ರ ಕರ್ಕೊಂಡು ಹೋಗೋಕೆ ಸಾಮರ್ಥ್ಯ ಇರಬೇಕು. ಯಾವ ಒಬ್ಬ ವ್ಯಕ್ತಿ ದೇವರ ಹತ್ರ ಕರ್ಕೊಂಡು ಹೋಗೋದಕ್ಕೆ, ಅವರಿಗೆ ದಾರಿ ತೋರ್ಸಕ್ಕೆ, ಮಾರ್ಗ ತೋರ್ಸಕ್ಕೆ. ಹಾಗಾಗಿ ಹಿಂದಿನ ಜನ್ಮ, ಇವಾಗ ಪ್ರಿವಿಯಸ್ ಲೈಫ್ ಅಲ್ಲಿ ನೋಡ್ಬೋದ್ರೆ ರಾಜ ಋಷಿ ಅಂತ ಕರಿತೀವಿ. ರಾಜ ಪ್ಲಸ್ ಋಷಿ. ಒಂದು ವ್ಯಕ್ತಿ ಇದ್ರೆ ರಾಜಂತರ ಅವರು ಎಲ್ಲ ರಾಜಕೀಯ ಮಾಡ್ತಾರೆ, ಪ್ಲಸ್ ಋಷಿಯಾಗಿದ್ರು, ದೊಡ್ಡ ಭಕ್ತರಾಗಿದ್ರು. ಹಾಗಾಗಿ ರಾಜ ಋಷಿ ಅಂತ ಕರಿತೀವಿ.
ಸೊ ಮೆನಿ ಆಫ್ ದ ಕಿಂಗ್ಸ್, ಇವಾಗ ವಿಶ್ವಾಮಿತ್ರ ನೋಡಿದ್ರೆ ರಾಜಋಷಿ, ರಾಜರಾಗಿದ್ರು ಮತ್ತೆ ಅವರು ತಪಸ್ವಿ ಆಗಿದ್ರು. ಆ ರೀತಿ ನೋಡಿದ್ರೆ ಮೆಜಾರಿಟಿ ಆಫ್ ದಿ ಕಿಂಗ್ಸ್ ಎಲ್ಲ ರಾಜಋಷಿ ಆಗಿದ್ರು. ಆ ಪ್ರಜೆಗಳೆಲ್ಲ ಗಾ ಕೃಷ್ಣನ ಹತ್ರ ಕರ್ಕೊಂಡು ಹೋಗೋದಕ್ಕೆ ಗೊತ್ತಿದೆ, ಅವ್ರ ಹತ್ರ ಹೇಗೆ ಪೂಜೆ ಮಾಡಬೇಕು, ಕಲ್ಚರಲ್ ಆಕ್ಟಿವಿಟೀಸ್ ಆಗಿರಲಿ, ಇಲ್ಲಾಂದ್ರೆ ದೇವಸ್ಥಾನ ಕಟ್ಟೋದಾಗಲಿ, ಅವರು ಎಲ್ಲ ಬರೀ ಕೃಷ್ಣ ಪ್ರಜ್ಞೆಯಲ್ಲೇ ಇನ್ವಾಲ್ವ್ ಮಾಡ್ತಾ ಇದ್ರು ಎಲ್ಲ ಪ್ರಜೆಗಳಿಗೆ. ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಕಥಾ ಯಾವಾಗ ರಾಮಾಯಣ ನಡೀತಾ ಇರುತ್ತೋ, ಮಹಾಭಾರತ ಕಥಕ್ಕೆ ಹೇಳ್ತಾ ಇದ್ರು, ಇಲ್ಲಾಂದ್ರೆ ಒಂದು ಫೆಸ್ಟಿವಲ್ ಆಗಲಿ, ಎಲ್ಲ ಸೇರ್ಕೊಂಡು ಫೆಸ್ಟಿವಲ್ ಮಾಡೋದು, ಇಲ್ಲಾಂದ್ರೆ ಒಂದು ಪೂಜೆ ಮಾಡೋದಾಗ್ಲಿ, ಇಲ್ಲಾಂದ್ರೆ ಒಂದು ಫೆಸಿಲಿಟೇಟ್ ಕೀರ್ತನ್ ಅಥವಾ ನಾಮ ಸಂಕೀರ್ತನ ಆಗ್ಲಿ, ಇಲ್ಲಾಂದ್ರೆ ಒಂದು ಭರತನಾಟ್ಯಂ ಆಗ್ಲಿ, ಇಡೀ ಕಲ್ಚರ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಈ ದೇವ್ರ ಬಗ್ಗೆ ತಿಳ್ಕೊಳಕ್ಕೆ ಅವರು ಪ್ರಯತ್ನ ಮಾಡ್ತಾ ಇರೋದ್ರೆ ಎಲ್ಲ ಪ್ರಜೆಗಳಿಗೆ. ಮತ್ತೆ ಎಲ್ಲ ಪ್ರಜೆಗಳದ್ದು ಕೋಆರ್ಡಿನೇಟ್ ಆಗ್ಬೇಕು. ನಾನೊಂದು ಮಾಡ್ತಾ ಇದ್ರೆ ಇನ್ನೊಂದು ಒಬ್ರು ಮಾಡ್ತಾರಂತಲ್ಲ, ಇಡೀ ಪ್ರಪಂಚಕ್ಕೆ ಕೋಆರ್ಡಿನೇಟ್ ಮಾಡ್ತಾ ಇದ್ರು. ಆಯ್ತು, ಇವತ್ತು ಈ ಪ್ರೋಗ್ರಾಮ್ ಈ ಜಾಗದಲ್ಲಿ ಈ ಜಾತ್ರೆ ಆಗ್ಲಿ, ಇಲ್ಲಿ ಪೂಜನೆ ಶಿವನಿಗೆ ಈ ತರ ಅಭಿಷೇಕ ಆಗ್ಲಿ, ಎಲ್ಲ ಕೋಆರ್ಡಿನೇಟೆಡ್. ಇಟ್ಸ್ ವೆಲ್ ಕೋಆರ್ಡಿನೇಟೆಡ್. ಒಂದು ರಾಜ ಅಂದ್ರೆ ಎಲ್ಲ ಕೋಆರ್ಡಿನೇಟ್ ಮಾಡ್ಬೇಕು ಎಲ್ಲ ಆಕ್ಟಿವಿಟೀಸ್ ನ. ಮತ್ತೆ ಆ ರಾಜಕೀಯದಲ್ಲಿ ಫುಲ್ ಆಫ್ ಆಪುಲೆನ್ಸ್ ಇರಬೇಕು. ನೀರು ಎಲ್ಲರಿಗೆ ನೀರು ಸಿಗ್ಬೇಕು, ಎಲ್ಲರ ಹತ್ರ ಜ್ಯುವೆಲ್ಸ್, ವೈಡೂರ್ಯ, ಎಲ್ಲ ಅವಶ್ಯಕತೆಗಳು ಏನೇನು ಬೇಕು ಎಲ್ಲ ಸಿಗ್ಬೇಕು. ಎಲ್ಲರ ಹತ್ರ ಧಾನ್ಯಗಳು ಬೆಳೆದಿರ್ಬೇಕು ಚೆನ್ನಾಗಿ, ಎಲ್ಲರಿಗೆ ಊಟ ಚೆನ್ನಾಗಿ ಸಿಗ್ಬೇಕು. ಆ ರೀತಿ ಒಂದು ರಾಜಕೀಯ ಅಂದ್ರೆ, ರಾಜ ಅಂದ್ರೆ ಎಷ್ಟು ಕ್ವಾಲಿಟೀಸ್ ಇದಾವೆ ಅಂತ ಪ್ರಭುಪಾದ್ ಸುಂದರವಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಇದರಿಂದ ನಾವೇನ್ ತಿಳ್ಕೊಬಹುದು ಅಂದ್ರೆ, ಈ ಕಲಿಯುಗದಲ್ಲಿ ಇವೆಲ್ಲ ಸಾಧ್ಯನೇ ಇಲ್ಲ. ಹಿಂದೆ ಬರುತ್ತೆ, ಇವಾಗ ವ್ಯಾಸದೇವರು ಹೇಳ್ತಾ ಇದಾರೆ ಹೇಗೆ ಕಲಿಯುಗದಲ್ಲಿ ಇದು ಸಾಧ್ಯನೇ ಇಲ್ಲ. ಹಾಗಾಗಿ ನಾವೆಲ್ಲ ಏನ್ ಮಾಡ್ಬೇಕು, ಆದಷ್ಟು ಬೇಗ ನಮ್ಮ ಕೆಲಸಗಳನ್ನ ಮುಗಿಸ್ಕೊಂಡು ಕೃಷ್ಣನ ಹತ್ರ, ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಕೃಷ್ಣನ ಹತ್ರ ಹೋಗ್ಬೇಕು. ನಾನು ಇಲ್ಲೇ ಇರ್ತೀನಿ ಅಂದ್ರೆ ನೀವು ತಪ್ಪು ಮಾಡ್ತಾ ಇದ್ದೀರಾ. ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ದಟ್ ನಾವು ಕೆಲಸಗಳನ್ನ ಶೀಘ್ರ ಮುಗಿಸ್ಕೊಂಡು ನಾವು ಬೇಗ ಹೊರಟೋಗ್ಬೇಕು ಕೃಷ್ಣನ ಹತ್ರ. ಸೊ 13ನೇ ಶ್ಲೋಕದಲ್ಲಿ ಸುಂದರವಾದ ಶ್ಲೋಕ, ಇಲ್ಲಿ ಮುಗಿಸ್ತೀವಿ. ಲಾಸ್ಟ್ ಟೈಮ್ ಇಲ್ಲಿ ಸ್ಟಾಪ್ ಮಾಡಿದೆ. ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಿದ್ದೆ, ವೇದಾಸ ಮತ್ತೆ ಪುರಾಣಾಸು ಏನು ಡಿಫ್ರೆನ್ಸು, ಯಾವ್ದು ದೊಡ್ಡದು, ವೇದಾಸ ಪುರಾಣಾಸ ದೊಡ್ಡದಂತ ಕೇಳಿದೆ ಪ್ರಶ್ನೆ. ನಾವು ಅದು ಚರ್ಚೆ ಮಾಡಿದೀವಿ. ಯಾಕ ಉತ್ತರ ಕೊಡ್ತೀರಾ? ವೇದಗಳು ಬೆಸ್ಟಾ ಪುರಾಣಾಸ್ ಬೆಸ್ಟಾ? ಇನ್ನ ಕನ್ಫ್ಯೂಷನ್ ಆಗಿದೆ ನಿಮಗೆ? ಎಲ್ಲ ಅರ್ಥ ಆಯ್ತಾ? ಸರಿ, ನಾವು ಡಿಸ್ಕಸ್ ಮಾಡೋದು. ಹಾ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರಿ, ನಾನು ಮ್ಯೂಟ್ ಮಾಡಿದೆ, ಕೆಲವರು ಡಿಸ್ಟರ್ಬೆನ್ಸ್ ಆಗ್ತಾ ಇತ್ತು. ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ಪುರಾಣಸ್ ಕನ್ಫರ್ಮ್ಡಾ? ಕನ್ಫ್ಯೂಷನ್ ಹೌದು. ಏನಿಲ್ಲ. ಮತ್ತೆ ಏನಿಲ್ಲ. ವೇದ ಸಾಕ್ಷಾತ್ ಅವಪುರುಷಯ ಕೃಷ್ಣನಂದ್ರ ಬಂದಿದೆ ವೇದಗಳು. ಹೇಗೆ ನೀವು ಪುರಾಣಸ್ ಅಂತ ಹೇಳ್ತಾ ಇದ್ದೀರಾ? ಈ ವೇದಗಳನ್ನ ಬರೆದಿರೋರು ಯಾರು ಬರ್ದಿಲ್ಲ. ಅವಪುರುಷಯ ಅಂದ್ರೆ ಯಾವ ಒಂದು ವ್ಯಕ್ತಿ, ಮನುಷ್ಯರಾದವರು ಬರ್ದಿಲ್ಲ. ಇದು ಸಾಕ್ಷಾತ್ ಕೃಷ್ಣ ಅಂತ ಬರ್ತಾ ಇದೆ ವೇದಗಳು. ಅದು ತಾನೇ ದೊಡ್ಡದು. ಹೇಗೆ ಪುರಾಣಸ್ ದೊಡ್ಡದು ಅಂತ ಹೇಳ್ತಾ ಇದ್ದೀರಾ? ವೇದಗಳಲ್ಲಿ ಎಲ್ಲಾನು ನಾವು ತಿಳ್ಕೊಳ್ಳೋದಕ್ಕಾಗಲ್ಲ, ಎಲ್ಲ ಸಾಮಾನ್ಯ ಮನುಷ್ಯರು. ಪುರಾಣ ವೇದಗಳಲ್ಲಿ ಹೇಳಿರೋದು ಭಗವಂತ ದೇವೋತ್ತಮ ಪರಮ ಪುರುಷ ಕೃಷ್ಣನೇ ಎಲ್ಲ ಅಂತ. ಅದನ್ನೇ ಇಲ್ಲಿ ಪುರಾಣದಲ್ಲಿ ಹೇಳ್ತಾರೆ. ಪುರಾಣದಲ್ಲಿ ಫುಲ್ ಸಾಮಾನ್ಯ ಮನುಷ್ಯರು ಕೂಡ ತಿಳ್ಕೊಬಹುದು. ವೇದಗಳಲ್ಲಿ ಆಯ್ದಿರೋ ಒಂದ್ ಮುಖ್ಯವಾದ ಇದ್ರಲ್ಲಿರೋದೇನೆ ಪುರಾಣದಲ್ಲಿ. ಅದ್ರಲ್ಲಿ ಭಾಗವತ ಪುರಾಣ ಸಂಪೂರ್ಣವಾದ್ದು. ಓಕೆ. ಬ್ರಾಹ್ಮಣಾಸ್ ಮತ್ತೆ ಪರಿಜೀವಕಾಚಾರ್ಯ ಅಂತ ನೋಡಿದಿವಿ. ಎರಡರಲ್ಲಿ ಯಾರು ದೊಡ್ಡವರು ಅಂತ ನೋಡಿದಿವಿ ಅಲ್ವಾ? ಒಂದು ಬ್ರಾಹ್ಮಣರು ಬಂದು ಶ್ಲೋಕಗಳು ಹೇಳ್ಬೋದು, ಮಂತ್ರಗಳು ಹೇಳ್ಬೋದು, ಆ ವೇದಗಳನ್ನ ಪಠಣ ಮಾಡ್ಬೋದು, ಹೇಳ್ಬೋದು. ಬಟ್ ಅದಕ್ಕಿಂತ ಶ್ರೇಷ್ಠವರು ಪರಿಗವಾಚಾರ್ಯ. ಯಾಕಂದ್ರೆ ಅವರು ಹೋಗಿ ಪ್ರಚಾರ ಮಾಡ್ತಾರೆ, ಇದ್ರ ಬಗ್ಗೆ ಇನ್ನೊಬ್ರಿಗೆ ಹೇಳ್ಕೊಡ್ತಾರೆ. ಬರೀ ಮಂತ್ರ ಕೇಳೋದು ಮಾತ್ರ ಒಂದು ಭಕ್ತರು ಆಗೋದಿಲ್ಲ. ಅದ್ರ ಬಗ್ಗೆ ತಿಳಿದು ಅದ್ರ ಬಗ್ಗೆ ನಡ್ಕೊಂಡು ಮತ್ತೆ ಇನ್ನೊಬ್ಬರಿಗೆ ಅವರು ಪ್ರಚಾರ ಮಾಡುವಾಗ ಅವರು ಭಕ್ತಿ ಪಡಬಹುದು. ಸೊ ಹಾಗಾಗಿ ಈ ವೇದಗಳು ಇರ್ಬೋದು. ನಾನು ಲಾಸ್ಟ್ ಟೈಮ್ ತೋರಿಸಿದೆ ಹೇಗೆ ವೇದಗಳು ಬರೀ 6% ಮಾತ್ರ ಇದಾವೆ. ಅಟ್ಲೀಸ್ಟ್ ಪುರಾಣಸಲ್ಲಿ 90% ಏನು ಬರ್ದಿದಾರೋ ವ್ಯಾಸದೇವರು, ಅದು ಇವಾಗ ಆಕ್ಸೆಸಿಬಿಲಿಟಿ ಇದೆ. ಒಂದು. ಎರಡನೇದು, ಅದು ಓದ್ಬೇಕಂದ್ರೆ ಸಂಸ್ಕೃತ ಬಹಳ ಕಠಿಣ ಆಗಿರುತ್ತೆ. ವೇದಾಸು ಅರ್ಥ ಹೇಗ್ ಬೇಕಂದ್ರೆ ನೀವು ಚೇಂಜ್ ಮಾಡ್ಕೋಬಹುದು. ಎಕ್ಸಾಂಪಲ್, ವೃತ್ತಾಸುರ ಸ್ಟೋರಿ ಕೊಟ್ಟಿದೆ. ವೃತ್ತಾಸುರನ ಇಂದ್ರನ ಸಾಯಿಸಕ್ಕೆ ಅವ್ರ ತಂದೆ ಯಜ್ಞ ಮಾಡ್ತಾ ಇದ್ರು. ಸ್ವಲ್ಪ ಆ ಉಚ್ಚಾರಣ ಡಿಫ್ರೆನ್ಸ್ ಆಯ್ತು. ಹಾಗಾಗಿ ಏನಾಯ್ತು, ಇವರು ಇಂದ್ರನ ಸಾಯಿಸೋದು ಬದಲ ಇಂದ್ರ ಇವನ ಸಾಯಿಸ್ತಾನೆ ಅಂತ ಮೀನಿಂಗ್ ಅರ್ಥ ಆಗ್ಬಿಟ್ಟಿದೆ.
ಹಾಗಾಗಿ ವೇದಗಳಲ್ಲಿ ಮಂತ್ರನ ಉಚ್ಚಾರಣೆ ಮಾಡ್ಬೇಕಂದ್ರೆ, ಅದು ಪ್ರೊನೌನ್ಸಿಯೇಷನ್ ಮಾಡ್ಬೇಕಂದ್ರೆ ಬಹಳ ಕೇರ್ಫುಲ್ ಆಗಿರ್ಬೇಕು. ಮತ್ತೆ ಅದು ವೇದಗಳನ್ನ ಕರ್ಮಕಾಂಡ ಕೊಟ್ಟಿರ್ತಾರೆ, ಉಪನಿಷತ್ತುಗಳಲ್ಲಿ ಜ್ಞಾನಕಾಂಡ ಕೊಟ್ಟಿರ್ತಾರೆ, ಉಪಾಸನ ಕಾಂಡ ಕೊಟ್ಟಿರ್ತಾರೆ. ಇವೆಲ್ಲ ಆದ್ಮೇಲೆ ಎಲ್ಲ ಅರ್ದು ಕುಡಿದು ತಿಳ್ಕೊಳ್ಳೋದು, ಕೃಷ್ಣ ಪರಮ ಪುರುಷ ಅಂತ ತಿಳ್ಕೊಳ್ಳೋದು ಬಹಳ ಕಷ್ಟ ಆಗತ್ತೆ. ಯಾಕಂದ್ರೆ ಎಷ್ಟೊಂದು ಇದಾವೆ. ಸೊ ಕೆಲವು ಟೈಮ್ ಪುತ್ರ ಕಾಮೇಷ್ಟಿ ಯಜ್ಞ ಮಾಡಿದ್ರೆ ಪುತ್ರ ಸಿಗತ್ತೆ, ಪಾರ್ವತಿ ಶಿವನ ಪೂಜೆ ಮಾಡಿದ್ರೆ ಒಳ್ಳೆ ಹಸ್ಬೆಂಡ್ ಸಿಗ್ತಾರೆ, ಇಂದ್ರಲೋಕ ಹೋಗ್ಬೇಕಂದ್ರೆ ತುಂಬಾ ಸುಂದರವಾಗಿರ್ಬೇಕಂದ್ರೆ ಚಂದ್ರನ ಪೂಜೆ ಮಾಡ್ಬೋದು, ಎಲ್ಲ ತುಂಬಾ ಹಣ ಬೇಕಂದ್ರೆ ಕುಬೇರನ ಪೂಜೆ ಮಾಡಬೇಕು, ಈ ರೀತಿ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಅದೆಲ್ಲ ತಿಳಿದ ಮೇಲೆ ಕೊನೆಯಲ್ಲಿ ಕೃಷ್ಣ ವೇದಸ್ಯ ಸರ್ವಂ ಅಹಂ ಏವ ವೇದ್ಯೋ ವೇದಾಂತ ಕೃತ್ ವೇದವಿತ್ ಏವ ಚಾಗಂ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಎಲ್ಲ ವೇದಗಳನ್ನ ಸಾರಾಂಶ ನಾನೇ, ಈ ವೇದಗಳು ತಿಳ್ಕೊಬೇಕ ಅವಶ್ಯಕ ನಾನೇ. ನಾನೇ ಎಲ್ಲ ಕೊಡ್ತಾ ಇದ್ದೀನಿ, ಸ್ಮೃತಿಯಿಂದ ನಿಮಗೆ ಇಂಟೆಲಿಜೆನ್ಸ್ ಇಂದ ಎಲ್ಲ ಕೊಡೋದು ನಾನೇ ಅಂತ ಆ, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಹಾಗಾಗಿ ಇವೆಲ್ಲ ಅರ್ದು ಕುಡಿದು ಮತ್ತೆ ಕೊನೆಯಲ್ಲಿ ಕೃಷ್ಣ ಅಂತ ತಿಳ್ಕೊಳ್ಳೋದು ಬಹಳ ಕಷ್ಟ. ವೇದಗಳು ಅಷ್ಟೊಂದು ವಾಸ್ಟ್ ಇದಾವೆ. ವಾಸ್ಟ್ ಅಂದ್ರೆ ಓಷನ್. ಆ ಓಷನ್ ಅಲ್ಲಿ ಒಂದು ಪರ್ಲ್ ತಗೊಳಕ್ಕೆ ಬಹಳ ಕಷ್ಟ ಆಗತ್ತೆ. ಹಾಗಾಗಿ ಬಟ್ ಪುರಾಣಗಳಲ್ಲಿ ಸೀದಾ ಸ್ಟ್ರೈಟ್ ಫಾರ್ವರ್ಡ್ ಕೊಟ್ಟಿರ್ತಾರೆ. ಎಸ್ಪೆಷಲಿ ಶ್ರೀಮದ್ ಭಾಗವತ ಪುರಾಣಗಳಲ್ಲಿ ಈಶ್ವರ ಪರಮಕೃಷ್ಣ ಸಚ್ಚಿದಾನಂದ ವಿಗ್ರಹ ಏತೈಚ ಕಲಾಪಂಸ ಕೃಷ್ಣಸ್ತು ಭಗವಾನ್ ಸ್ವಯಂ ಇಂದ್ರಾರಿ ವ್ಯಾಕಲಂ ಲೋಕಂ ಹೃದಯಂತಿ ಯುಗೆ ಯುಗೆ. ಸ್ಟ್ರೈಟ್ ಫಾರ್ವರ್ಡ್, ಸ್ಟ್ರೈಟ್ ಆಗಿ ಕೊಟ್ಟಿದ್ದಾರೆ, ಏನು ಕನ್ಫ್ಯೂಷನ್ ಇಲ್ಲ. ಸೊ ಆ ರೀತಿ ನಾವು ಪುರಾಣಸ್ ತಗೋಬೇಕು, ಎಸ್ಪೆಷಲಿ ಭಾಗವತ ಪುರಾಣ ಅಂತ. ಪ್ರಭುಪಾದ ಒಂದು ಇದರಲ್ಲಿ ಒಂದು ಡಿಫ್ರೆನ್ಸ್ ಮಾಡ್ತಾ ಇದ್ದಾರೆ, ವೇದಗಳು ಮತ್ತೆ ಪುರಾಣಗಳು. ಮೊದಲನೇದು ವೇದಗಳಂದ್ರೆ ಋಕ್ ಯಜುರ್ ಸಾಮ ಅಥರ್ವಣ ವೇದ. ಪುರಾಣಸ್ ಅಂದ್ರೆ ಎಕ್ಸಾಂಪಲ್ ಶ್ರೀಮದ್ ಭಾಗವತಂ. ವೇದಗಳನ್ನ ಯಾರಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ? ಒಂದು ಬ್ರಾಹ್ಮಣ ಬಂದು ಮಂತ್ರಗಳು ಹೇಳ್ತಾ ಇರ್ತಾನೆ, ಬಟ್ ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡಿರೋದಿಲ್ಲ, ಮತ್ತೆ ಅದ್ರ ಬಗ್ಗೆ ಅವ್ರಿಗೆ ಗೊತ್ತಿರಲ್ಲ, ಸುಮ್ಮನೆ ಪಠನ ಮಾಡಿರ್ತಾರೆ. ಆ ವೇದಗಳನ್ನ ಮಂತ್ರಗಳು ಮಾತ್ರ ಹೇಳ್ತಾರೆ. ಮತ್ತೆ ಪುರಾಣಸ್ ಹೇಗೆ ಎಕ್ಸಾಂಪಲ್ ಕೊಡ್ತಾರೆ ಅಂದ್ರೆ, ಒಂದು ಪರಿವ್ರಜ ಆಚಾರ್ಯ ಇರ್ತಾರೆ, ಅವರು ಹೋಗಿ ಪ್ರಚಾರ ಮಾಡ್ತಾರೆ, ತಿಳಿದುಕೊಂಡಿರ್ತಾರೆ ಕೃಷ್ಣನ್ ಬಗ್ಗೆ, ಆಮೇಲೆ ಪ್ರಚಾರ ಮಾಡ್ತಾರೆ. ಹಾಗಾಗಿ ಬ್ರಾಹ್ಮಣಸ್ಗಿಂತ ಹೆಚ್ಚಾಗಿ ಈ ಪರಿವ್ರಜಕ ಆಚಾರ್ಯಸ್ ಇರ್ತಾರೆ. ಸೊ ಇದು ಒಂದು ವೇದಗಳನ್ನ ಹೇಗೆ ಯೂಸ್ ಮಾಡ್ಬೋದು? ಒಂದು ಫಲ ಬೇಕು, ಮಕ್ಕಳು ಬೇಕು, ಧಾನ್ಯ ಬೇಕು, ಇಲ್ಲಾಂದ್ರೆ ಒಳ್ಳೆ ಹಸ್ಬೆಂಡ್ ಬೇಕು, ಇಲ್ಲಾಂದ್ರೆ ಒಂದು ಮನೆ ಬೇಕು, ಆ ಜಾಗ ಬೇಕು, ಇಲ್ಲಾಂದ್ರೆ ಹಸು ಬೇಕು. ಈ ರೀತಿ ಇರೋರು ಆ ಫ್ರೂಟಿವ್ ಆಕ್ಟಿವಿಟೀಸ್, ಆ ವೇದಗಳ ಮಂತ್ರ ಯಜ್ಞ ಮಾಡಿದ್ರೆ ಆ ಫಲ ಸಿಗತ್ತೆ. ಹಾಗಾಗಿ ವೇದಗಳನ್ನ ಯೂಸ್ ಮಾಡ್ಕೊಂತಾರೆ. ಬಟ್ ಪುರಾಣಸ್ ಆ ರೀತಿ ಇಲ್ಲ. ದೇವರ ಬಗ್ಗೆ ತಿಳ್ಕೊಳಕ್ಕೆ, ಆ ಭೌತಿಕ ಪ್ರಪಂಚದಿಂದ ಹೇಗೆ ಬಿಡುಗಡೆ ಆದ್ಮೇಲೆ ಕೃಷ್ಣ ಹತ್ರ ಹೋಗೋದಕ್ಕೆ ಆಧ್ಯಾತ್ಮಿಕ ನಾಲೆಜು ಈ ಪುರಾಣಸರಲ್ಲಿ ಕೊಟ್ಟಿರ್ತಾರೆ. ನಾಳೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಅವರು ವೇದಗಳನ್ನ ಯಾರು ಒಂದು ಉಚ್ಚಾರಣೆ ಮಾಡ್ತಾ ಇದಾರೋ ಅವರು ಎಕ್ಸ್ಪರ್ಟ್ ಆಗಿರ್ಬೇಕು ಸಂಸ್ಕೃತ್ನಲ್ಲಿ. ಆ ಮಂತ್ರ ಹೇಗೆ ಒಂದು ಮೀಟರ್ ಬರುತ್ತೆ, ಆ ರೀತಿ ಅವರು ಮಾಡಬೇಕು. ಪುರಾಣಸಲು ಗೊತ್ತಾಗಿರ್ಬೇಕು, ಅವಶ್ಯಕತೆ ಇಲ್ಲ. ಆ ವೇದಗಳ ಮಂತ್ರಗಳ ಗೊತ್ತಾಗಿರ್ಬೇಕು, ಹೇಗೆ ಉಚ್ಚಾರಣೆ ಮಾಡ್ಬೇಕು ಅಂತ ಅವಶ್ಯಕತೆ ಇಲ್ಲ. ಇದು ಟ್ರೈನಿಂಗ್. ವೇದಗಳ ಶ್ಲೋಕಗಳ ಕಲಿತುಕೊಳ್ಳಕ್ಕೆ ಗುರುಕುಲ ಹೋಗಿ ಅದೆಲ್ಲ ಟ್ರೈನಿಂಗ್ ತಗೋಬೇಕು. ಬಟ್ ಪುರಾಣಸ್ ಅಂದ್ರೆ ಅವ್ರು ಸೆಲ್ಫ್ ರಿಯಲೈಸೇಷನ್ ಆದ್ರೆ, ಗುರುಗಳ ಹತ್ರ ಪಡೆದಿದ್ರೆ ಅವರು ಇಮಿಡಿಯೇಟ್ ಆಗಿ ಪ್ರಚಾರ ಮಾಡ್ಬೋದು. ಸೊ ಇದು ವೇದಗಳು ಕೃಷ್ಣ ಬ್ರೀತಿಂಗ್ ಇಂದ ಬಂದಿದೆ. ಸೊ ಎಮಿನೇಟ್ಸ್ ಫ್ರಮ್ ಬ್ರೀತಿಂಗ್ ಆಫ್ ದ ಲಾರ್ಡ್. ಸೊ ಕೃಷ್ಣ ಶ್ವಾಸ ಬಿಟ್ರೆ ಎಲ್ಲ ವೇದಗಳು ಆಚೆ ಕಡೆ ಬಂತು. ಹಾಗಾಗಿ ಬ್ರಹ್ಮ ಅದನ್ನ ಆ ತಿಳ್ಕೊಂಡ್ರು ಕೃಷ್ಣ ಹತ್ರ ಇಂದ. ಕೆಲವು ಟೈಮ್ ಕೃಷ್ಣ ಫ್ಲೂಟ್ ಮಾಡ್ತಾ ಇರ್ತಾರೆ, ಆ ಫ್ಲೂಟ್ ಇಂದ ಓಂಕಾರ ಬರುತ್ತೆ. ಆ ಓಂಕಾರದಿಂದ ಗಾಯತ್ರಿ ಮಂತ್ರದಿಂದ ಈ ಇಡೀ ವೇದಗಳು ಬರ್ತವೆ. ಸೊ ಹಾಗಾಗಿ ಬ್ರಹ್ಮ ಆ ರೀತಿ ತಿಳ್ಕೊಂತಾರೆ. ಸೊ ಇದು ನ್ಯಾಚುರಲ್ ಕಮೆಂಟ್ರಿ. ಇದು ಪುರಾಣಸ್ ಹೇಗೆ ವ್ಯಾಸದೇವರು ಆ ವೇದಾಂತ ಸೂತ್ರ ಬಗ್ಗೆ ನ್ಯಾಚುರಲ್ ಕಮೆಂಟ್ರಿ ಬರೆದಿದ್ದಾರೆ ಅಂತ ತುಂಬಾ ಸುಂದರವಾಗಿ ಕೊಟ್ಟಿದ್ದಾರೆ. ವೇದಸ್ ಅಂದ್ರೆ ಏನು, ಪುರಾಣಸ್ ಅಂದ್ರೆ ಏನು. ಸೊ ಸುಖದೇವ್ ಗೋಸ್ವಾಮಿ, ಆಯ್ತು ನಾನು ವೇದಗಳ ಬಗ್ಗೆ ನಾನು ಹೇಳ್ತೀನಿ ಅಂತ ಹೇಳಿಲ್ಲ, ಬನ್ನಿ ನಾವು ಭಾಗವತಂ ಬಗ್ಗೆ ಹೇಳ್ತೀನಂತ. ಅವರು ಈ ನಿಗಮ ಕಲ್ಪತರೋರ್ಗಳಿತಂ ಫಲಂ ಸುಖ ಮುಖಾತ್ ಅಮೃತ ದ್ರವ ಸಂಹಿತಂ ಪಿಬತ ಭಾಗವತಂ ರಸಮಾಲಯ ಮುಗುರಗೋ ಋಷಿಕ ಭುವಿ ಭಾವುಕಃ. ಈ ರೈಪ್ ಅಂಡ್ ಫ್ರೂಟ್ ಆಫ್ ವೇದಾಸ್. ಒಂದು ವೇದಗಳನ್ನ ಸಾರಾಂಶ ತಗೊಂಡು ಒಂದು ಜ್ಯೂಸ್ ಫಾರ್ಮ್ ನಲ್ಲಿ ಕೊಟ್ರೆ, ಇವಾಗ ಮ್ಯಾಂಗೋ ಗಿಡ ಇದೆ, ಅದು ಬೆಳೆದು ಯಾವಾಗ ಹಣ್ಣು ಕೊಡುತ್ತೋ ಗೊತ್ತಿಲ್ಲ, ಅದು ವೇದಗಳು ಅಷ್ಟೊಂದು ಇದಾವೆ. ಬಟ್ ಶ್ರೀಮದ್ ಭಾಗವತಂ ಏನು, ಮ್ಯಾಂಗೋ ಜ್ಯೂಸ್ ಮಾಡಿ ಸ್ವೀಟ್ ಆಗಿ ಎಲ್ಲ ನಿಮ್ಗೆ ಕೊಟ್ಟಿದ್ದಾರೆ, ನೀವು ಕುಡಿಯೋದಷ್ಟೇ. ಆ ರೀತಿ ಪಿಬತ ಭಾಗವತಂ ರಸಮಾಲಯಂ ನಿಗಮ ಕಲ್ಪತ. ನಿಗಮ ಅಂದ್ರ ವೇದಗಳು,
ನಿಗಮ ಕಲ್ಪತರೋರ್ ಟ್ರೀ ಹತ್ರ ಇರುತ್ತೆ. ನಿಗಮ ಕಲ್ಪತರೋರ್ ಗಲಿತಂ ಫಲಂ ಸುಖ ಮುಖಾತ್ ಅಮೃತ ದ್ರವ ಸಂಯುತಂ. ಅದನ್ನ ದ್ರವ ಲಿಕ್ವಿಡ್ ಫಾರ್ಮ್ ಅಲ್ಲಿ ಕುಡಿಯಕ್ಕೆ ಈಸಿಯಾಗಿ ಮ್ಯಾಂಗೋ ಜ್ಯೂಸ್ ಕೊಟ್ರೆ ಹೇಗೆ ಆಗತ್ತೆ ಆ ರೀತಿ ಈ ಭಾಗವತದಲ್ಲಿ ಸ್ಪಷ್ಟವಾಗಿ ಸ್ಟೋರಿಗಳ ಮುಖಾಂತರ, ಲೀಲೆಗಳ ಮುಖಾಂತರ, ಭಕ್ತರ ಲೀಲೆಗಳ ಮುಖಾಂತರ ಕೃಷ್ಣನ್ ಬಗ್ಗೆ ತುಂಬಾ ಸುಂದರವಾಗಿ ಹೇಳ್ಕೊಟ್ಟಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇವಾಗ 14ನೇ ಶ್ಲೋಕ. ಸೊ ಈ 14 ಶ್ಲೋಕದಲ್ಲಿ ಹೇಗೆ ವ್ಯಾಸದೇವರು ಅವತಾರ ಮಾಡಿದ್ರು. ಆ ಒಂದು ಸತ್ಯವತಿ ಅಂತ ಇದ್ರು, ನಿಮಗೆಲ್ಲ ಗೊತ್ತಿರ್ಬೋದು. ಮಹಾಭಾರತದಲ್ಲಿ ಸತ್ಯವತಿ ಮತ್ತೆ ಪರಾಶರ ಮುನಿಗೆ ವ್ಯಾಸದೇವು ಜನನ ಆಗಿದೆ. ಇವಾಗ ವ್ಯಾಸದೇವರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಆ ಮಕ್ಕಳಾಗಿದ್ರು ಆ ಸಮಯದಲ್ಲಿ ಪರಾಶರ ಮುನಿ ಹೋಗ್ತಾರೆ. ಆ ಸಮಯದಲ್ಲಿ ಟೈಮು ಪರಿಸ್ಥಿತಿಯಲ್ಲಿ ಜನನ ಮಾಡಿದ್ರೆ, ಒಂದು ರೀತಿ ಅವತಾರ ಮಾಡಿದ್ರೆ ದೊಡ್ಡ ವ್ಯಕ್ತನ ಆಗ್ತಾನಂತ ಪರಾಶರ ಮುನಿಗೆ ಗೊತ್ತಾಗತ್ತೆ. ಸಡನ್ ಆಗಿ ಅಲ್ಲಿ ಸತ್ಯವತಿ ಇರ್ತಾರೆ, ಬೋಟ್ಲಲ್ಲಿ ಕೇಳ್ತಾರೆ. ಸತ್ಯವತಿ ಕೆಲಸ ಏನು, ಇಲ್ಲಿಂದ ಈ ಕಡೆಯಿಂದ ಒಬ್ಬರನ್ನ ತಗೊಂಡು ಆ ಕಡೆ ಬಿಡೋದು ಅವ್ರ ಕೆಲಸ. ಬೋಟು ರೋಯಿಂಗ್ ಮಾಡ್ತಾ ಇದ್ರು, ಅದು ಅವ್ರ ಜೀವನ. ಸೊ ಪರಾಶರ ಮುನಿ ಆ ಸಮಯದಲ್ಲಿ ನೋಡ್ತಾ ಇದಾರೆ, ಟೈಮು ಗ್ರಹಗಳು ಎಲ್ಲ ಚೆನ್ನಾಗಿದೆ. ಇಮಿಡಿಯೇಟ್ ಆಗಿ ಸತ್ಯವತಿ ಕೇಳ್ತಾ ಇದಾರೆ, ಸತ್ಯವತಿ ನಾನು ನಿಮ್ನ ಮದುವೆ ಮಾಡ್ಕೊಂತೀನಿ, ಈ ಸಮಯದಲ್ಲಿ ನಾವು ಒಂದು ಮಗನ ಮಾಡ್ಬೇಕು, ಯಾಕಂದ್ರೆ ಈ ಸಮಯದಲ್ಲಿ ಟೈಮ್ ಚೆನ್ನಾಗಿದೆ ಅಂತ ಅವ್ರು ಹೇಳ್ತಾ ಇದಾರೆ. ಮತ್ತೆ ಅವ್ರು ಹೇಳ್ತಾ ಇದಾರೆ, ಸತ್ಯವತಿ ನಾನು ಇನ್ನೂ ಮದುವೆ ಆಗಿಲ್ಲ, ಕನ್ಯೆಯಾಗಿದ್ದೀನಿ, ಹೇಗೆ ನೀವು ಸಾಧ್ಯ ಅಂತ ಹೇಳ್ತಾ ಇದಾರೆ. ಅವ್ರು ಮತ್ತೆ ಒಂದು ವರ ಕೊಡ್ತಾ ಇದಾರೆ. ಏನು, ನೀವು ವ್ಯಾಸದೇವರು ಹುಡ್ತಾರೆ ಸತ್ಯವತಿ ಮತ್ತೆ ಪರಾಶರ ಮುನಿಗೆ, ನೀವು ಮಗನ ಕೊಟ್ರು ನೀವು ಸ್ಟಿಲ್ ನೀವು ಏನ್ ಹೇಳ್ತೀರಾ, ಯು ವಿಲ್ ಬಿ ಸ್ಟಿಲ್ ವರ್ಜೈನ್, ಯು ವಿಲ್ ಬಿ ಸ್ಟಿಲ್ ಯಂಗ್ ಕನ್ಯಾ ಆಗಿರ್ತೀರಾ, ಮತ್ತೆ ನೀವು ಮದುವೆ ಮಾಡ್ಕೋಬಹುದು ಅಂತ ಹೇಳ್ತಾ ಇದಾರೆ. ಸೊ ಪರಾಶರ ಮುನಿ ಮತ್ತೆ ಸತ್ಯವತಿಗೆ ವ್ಯಾಸದೇವ್ ಹುಡ್ತಾರೆ. ಮತ್ತೆ ವ್ಯಾಸದೇವ್ ಹುಟ್ಟಿದ ತಕ್ಷಣ ಅವರು ಗುರುಕುಲ ಹೋಗ್ಬಿಟ್ಟು ಅಲ್ಲಿ ಓದ್ತಾ ಇರ್ತಾರೆ. ಸೊ ಆ ರೀತಿ ಈ ಸುಂದರವಾದ ಜನನ ಹೇಗೆ ಆಗತ್ತೆ ಅವರಂತ ಹೇಳ್ತಾ ಇದ್ದಾರೆ ಪ್ರಭುಪಾದು. ಮತ್ತೆ ಈ ಪ್ರಭುಪಾದ್ ಇನ್ನೊಂದು ಉದಾಹರಣೆ ತುಂಬಾ ಸುಂದರವಾಗಿ ಕೊಟ್ಟಿದ್ದಾರೆ. ಇದು ಓದ್ರೆ ನಮ್ ಡೀಟೇಲ್ ಆಗಿ ಓದ್ರೆ ಗೊತ್ತಾಗತ್ತೆ. ಮಾಮೂಲಾಗಿ 4 ಯುಗಗಳಿದಾವೆ: ಸತ್ಯಯುಗ, ತ್ರೇತಯುಗ, ದ್ವಾಪರ ಯುಗ, ಕಲಿಯುಗ. ಆಕ್ಚುಲಿ ಈ ಸಮಯದಲ್ಲಿ ಸತ್ಯ, ತ್ರೇತ, ದ್ವಾಪರ ಯುಗ, ಇಲ್ಲಾಂದ್ರೆ ಉಳಿದಿರೋ ಸಮಯದಲ್ಲಿ ಸತ್ಯಯುಗ ಆದ್ಮೇಲೆ ದ್ವಾಪರ ಯುಗ, 3ನೇದು ತ್ರೇತಯುಗ, 4ನೇದು ಕಲಿಯುಗ. ನಾವೆಲ್ಲ ಏನ್ ತಿಳ್ಕೊಂಡಿದೀವಿ, ಸತ್ಯಯುಗ ಆದ್ಮೇಲೆ ತ್ರೇತಯುಗ, ದ್ವಾಪರ ಯುಗ ಅಂತ ನಾವು ತಿಳ್ಕೊಂಡಿದೀವಿ. ತ್ರೇತ ಅಂದ್ರೆ 3ನೇದು. 3ನೇದು ಹೇಗೆ 2ನೇ ಬರ ಸಾಧ್ಯ? ದ್ವಾಪರ ಅಂದ್ರೆ ದ್ವಿ ಅಂದ್ರೆ 2, ತ್ರೇತ ಅಂದ್ರೆ ಟ್ರೈಡೆಂಟ್ ಹೇಳ್ತೀವಲ್ಲ ಶಿವಂದು, ತ್ರಿಶೂಲ್, ಅಂದ್ರೆ 3. ತ್ರೇತಯುಗ 3ನೇದು, ದ್ವಾಪರ ಯುಗ 2ನೇದು. ಮತ್ತೆ ಹೇಗೆ ಈಗ ನೋಡಿದ್ರೆ ಸತ್ಯಯುಗ, ತ್ರೇತಯುಗ, ದ್ವಾಪರ ಯುಗ. ಆಕ್ಚುಲಿ ಸತ್ಯಯುಗ, ದ್ವಾಪರ ಯುಗ, ತ್ರೇತಯುಗ ಬರಬೇಕು. ಈ ಸಮಯದಲ್ಲಿ ಈ ಈ ದಿವ್ಯ ಯುಗದಲ್ಲಿ ಚೇಂಜ್ ಆಗಿದೆ. ಕೆಲವು ಟೈಮ್ ಸತ್ಯಯುಗ ಬರುತ್ತೆ, ಆದ್ಮೇಲೆ ತ್ರೇತಯುಗ ಬರುತ್ತೆ, ಆಮೇಲೆ ದ್ವಾಪರ ಯುಗ ಬರುತ್ತೆ. ನಾರ್ಮಲ್ ಆಗಿ ಸತ್ಯಯುಗ, ದ್ವಾಪರ ಯುಗ, ಆಮೇಲೆ ತ್ರೇತಯುಗ ಬರುತ್ತೆ. ಸೊ ಪ್ರಭುಪಾದ ಹಾಗಾಗಿ ಡೀಟೇಲ್ಸ್ ಕೊಟ್ಟಿದ್ದಾರೆ, ಬಟ್ ಇದು ವೆರಿ ಟೆಕ್ನಿಕಲ್. ಅದನ್ನ ಓದ್ರೆ ಮಾತ್ರ ಅರ್ಥ ಆಗತ್ತೆ. ಅರ್ಥ ಆಗಿಲ್ಲ ಅಂದ್ರೆ ಬಿಡಿ. ಬಟ್ ಮಾಮೂಲಾಗಿ ಈ ರೀತಿ ಬರೋದಿಲ್ಲ. ಸತ್ಯಯುಗ ಆದ್ಮೇಲೆ ದ್ವಾಪರ ಯುಗ ಬರುತ್ತೆ, ದ್ವಾಪರ ಯುಗ ಆದ್ಮೇಲೆ ತ್ರೇತಯುಗ ಬರುತ್ತೆ, ಆಮೇಲೆ ಕಲಿಯುಗ ಬರುತ್ತೆ. ಸೊ ಪ್ರಭುಪಾದ ಹೇಳ್ತಾ ಇದಾರೆ ಈ ಸಾರಿ ಇಂಟರ್ಚೇಂಜ್ ಆಗಿದೆ. ದ ಥರ್ಡ್ ಮಿಲಿನಿಯಂ ಅಪಿಯರ್ಡ್ ಪ್ರಿಯರ್ ಟು ದ ಸೆಕೆಂಡ್ ಅಂತ ಹೇಳಿದ್ದಾರೆ. ಕೆಲವು ರೀಸನ್ ಹೇಳ್ತಾ ಇದಾರೆ, ಅಗಲ್ಯ ರಾಮ ಜಲ್ದಿ ಬರ್ಬೇಕು, ಯಾಕಂದ್ರೆ ಅಗಲ್ಯ ಶಾಪ ಸಿಕ್ತು, ಹಾಗಾಗಿ ಅಗಲ್ಯ ವಿಮೋಚನ ಆಗ್ಬೇಕು. ಇಲ್ಲಾಂದ್ರೆ ಅವರು ಸತ್ಯಯುಗ ಆದ್ಮೇಲೆ, ದ್ವಾಪರ ಯುಗ ಆದ್ಮೇಲೆ ತ್ರೇತಯುಗ ಬರ್ಬೇಕಂದ್ರೆ ಬಹಳ ಟೈಮ್ ಆಗ್ಬಿಡತ್ತೆ ಅಂತ ಅವರು ಇದನ್ನ ಚೇಂಜ್ ಮಾಡ್ಕೊಂಡ್ರು ಅಂತ ಕೆಲವರು ಹೇಳ್ತಾರೆ. ನನ್ಗೆ ಗೊತ್ತಿಲ್ಲ. ಬಟ್ ಒಂದು ಕೃಷ್ಣನ ಇಚ್ಛೆಯಿಂದ ಈ ಯುಗಗಳು ಚೇಂಜ್ ಆಗಕ್ಕೆ ಸಾಧ್ಯ ಇದೆ ಅಂತ ನಾವು ತಿಳ್ಕೊಬಹುದು ಇದರಿಂದ. ಸೊ ಆ ಸಂದೇಹದಲ್ಲಿ 3ನೇ ಸಂದೇಹದಲ್ಲಿ ವ್ಯಾಸದೇವರು ಜನನ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಈಗ ನಾವು ನೋಡ್ಬೋದು ಸಂಧ್ಯಾ ಅಂದ್ರೆ ಏನು, ಪ್ರಭುಪಾದ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಸತ್ಯಯುಗ ಬರೋದಕ್ ಮುಂಚೆ ಇಲ್ಲಿದೆಯಲ್ಲ, ಸತ್ಯಕ್ಕೆ ಮುಂಚೆ ಒಂದು ಸಂಧ್ಯಾ ಅಂತ ಇರತ್ತೆ. ಆದ್ಮೇಲೆ ಆ ಯುಗಗಳಿರತ್ತೆ. ಮತ್ತೆ ಆ ಯುಗ ಕೊನೆಯಲ್ಲಿ
ತ್ರೇತಾಯುಗ ಮತ್ತೆ ಸತ್ಯಯುಗ ಓವರ್ಲ್ಯಾಪ್ ಆಗತ್ತೆ. ಓವರ್ಲ್ಯಾಪ್ ಯಾಕಂದ್ರೆ ಇವತ್ತು ಮುಗೀತು ಇವರು ಶುಕ್ರವಾರ ಸತ್ಯಯುಗ ಮುಗೀತು, ನಾಳೆ ಶನಿವಾರದಿಂದ ತ್ರೇತಾಯುಗ ಸ್ಟಾರ್ಟ್ ಆಗಲ್ಲ. ಆ ರೀತಿ ಆಗೋದಿಲ್ಲ. ಸಂಧ್ಯಾ ಅಂತ ಇರುತ್ತೆ. ಸಂಧ್ಯಾ ಅಂದ್ರೆ ಈಗ ಸಂಜೆಗೆ ಸಂಧ್ಯಾ ಕಾಲ ಅಂತ ಹೇಳ್ತೀವಿ. ಟ್ರಾನ್ಸ್ಫರ್ ಡೇ ಇಂದ ನೈಟ್ ಆಗತ್ತೆ ಕ್ರಮವಾಗಿ. ಲೈಟ್ ಕಡಿಮೆ ಕಡಿಮೆ ಆಗ್ತಾ ಸನ್ಸೆಟ್ ಆಗ್ತಾ ಆಗ್ತಾ ಮತ್ತೆ ಸೂರ್ಯ ಮುಳುಗೋಗತ್ತೆ, ಆಮೇಲೆ ಚಂದ್ರ ಬರ್ತಾನೆ. ಆ ರೀತಿ ಯುಗಗಳು ಚೇಂಜ್ ಆಗುವಾಗ ಒಂದು ಓವರ್ಲ್ಯಾಪಿಂಗ್ ಪೀರಿಯಡ್ ಇರುತ್ತೆ, ಅದು ಸಂಧ್ಯಾ ಅಂತ ಕರಿತೀವಿ. ಅರ್ಥ ಆಯ್ತಾ? ಬಿಗಿನಿಂಗ್ಗೆ ಸಂಧ್ಯಾ ರೂಪ ಅಂತ ಕರಿತೀವಿ, ಸಂಧ್ಯಾಂಶ ಎಂಡ್ಗೆ ಸಂಧ್ಯಾಂಶ ಕರಿತೀವಿ. ಮತ್ತೆ ತ್ರೇತಾಯುಗದಲ್ಲಿ ಶುರು ಆಗತ್ತೆ, ಸಂಧ್ಯಾ ಶುರು ಆಗತ್ತೆ, ಮತ್ತೆ ತ್ರೇತಾಯುಗ ಎಂಡ್ ಆಗುವಾಗ ಒಂದು ಸಂಧ್ಯಾ ಆಗತ್ತೆ. ಸೊ ಈ ಇದರಲ್ಲಿ ಸ್ವಲ್ಪ ತಪ್ಪು ಕೊಟ್ಟಿದ್ದಾರೆ ಈ ಡಯಾಗ್ರಾಮ್ ಅಲ್ಲಿ. ಆ ಈ ಇಲ್ಲಿ ಈ ಸಂಧಿಯಲ್ಲಿ ವ್ಯಾಸದೇವರು ಹುಟ್ಟುತ್ತಾ ಇದ್ದಾರೆ. ತ್ರೇತಾಯುಗ ಆದ್ಮೇಲೆ ದ್ವಾಪರ ಯುಗ ಯಾವಾಗ ಶುರುವಾಯಿತು ಅಲ್ಲಿ ವ್ಯಾಸದೇವ್ ಹುಟ್ಟಿದ್ರು. ಆಮೇಲೆ ಕೃಷ್ಣನ ಅವತಾರ ಆಯ್ತು, ದ್ವಾಪರ ಯುಗದಲ್ಲಿ ಲೀಲೆಗಳಾಯ್ತು. ಆಮೇಲೆ ಕೊನೆಯಲ್ಲಿ ಕೃಷ್ಣ ಹೋದ್ಮೇಲೆ ಈ ಕಲಿಯುಗದಲ್ಲಿ ಮುಂಚೆ ಸೌನಕಾದಿ ಋಷಿಗಳು ಈ ಸಂಧಿಯ ಕಾಲದಲ್ಲಿ ಕೂತ್ಕೊಂಡು ಯಜ್ಞ ಮಾಡ್ತಾ ಇದ್ದಾರೆ. ಸೌನಕಾದಿ ಋಷಿಗಳು ಅಲ್ಲಿ ಗೋಸ್ವಾಮಿಗಳು ಹೋಗಿ ಮತ್ತೆ ಭಾಗವತಂ ಹೇಳ್ತಾರೆ. ಆಮೇಲೆ ವ್ಯಾಸದೇವು ಈ ಭಾಗವತಂನ ಬರ್ದಿರ್ತಾರೆ. ಸೊ ಇದು ಸ್ವಲ್ಪ ರಾಂಗ್ ಇದೆ, ಇದು ಅನ್ಸುತ್ತೆ ನನಗೆ ಏನೋ. ಇದು ಮುಂಚೆ ಬರ್ಬೇಕು. ಮೂರನೇ ಸಂಧ್ಯಾ, ಇದು ಮೊದಲನೇ ಸಂಧ್ಯಾ, ಇದು ಮೊದಲನೇ ಇದು ಮೊದಲನೇ ಸಂಧ್ಯಾ, ಇದು ಎರಡನೇ ಸಂಧ್ಯಾ, ಮೂರನೇ ಸಂಧ್ಯಾ. ಇಲ್ಲಿ ದ್ವಾಪರ ದ್ವಾಪರ ಯುಗ ಆದ್ಮೇಲೆ ದ್ವಾಪರ ಯುಗ ಶುರುವಾದಾಗ ವ್ಯಾಸದೇವರು ಆ ಜನನ ಮಾಡಿದ್ರು ಅಂತ ಪ್ರಭುಪಾದ ಡೀಟೇಲ್ಸ್ ಕೊಡ್ತಾ ಇದ್ದಾರೆ. ಆಮೇಲೆ ನಾವು ಎಲ್ಲಿ ಇದೀವಿ ಇವಾಗ, ಏನು ನಡೀತಾ ಇದೆ? ಬ್ರಹ್ಮನ್ ಹತ್ರ ನೋಡಿದ್ರೆ ಇವಾಗ ನಾವು ವೈವಸ್ವತ ಮನ್ವಂತರದಲ್ಲಿ ಇದ್ದೀವಿ. 14 ಮನ್ವಂತರಗಳು ಇರ್ತವೆ. ಒಂದೊಂದು ಮನ್ವಂತರ 71 ದಿವ್ಯ ಯುಗ ಆಗುತ್ತೆ. ಒಂದೊಂದು ದಿವ್ಯ ಯುಗ ಅಂದ್ರೆ ಒಂದು ಚತುರ್ಯುಗ. ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಇವೆಲ್ಲ ಸೇರಿದ್ರೆ ಒಂದು ದಿವ್ಯ ಯುಗ. ಆ ರೀತಿ 71 ದಿವ್ಯ ಯುಗಗಳು ಇರ್ತವೆ ಒಂದು ಮನ್ವಂತರಕ್ಕೆ. ಇವಾಗ 7ನೇದು ಮನ್ವಂತರ ನಡೀತಾ ಇದೆ. ಅದು ವೈವಸ್ವತ ಮನ್ವಂತರ ಅಂತ ಹೇಳ್ತೀವಿ. ಅದರಲ್ಲಿ 28ನೇ ದಿವ್ಯ ಯುಗ ನಡೀತಾ ಇದೆ. ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಮುಂಚೆ ವ್ಯಾಸದೇವರು ಜನನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಬ್ರಹ್ಮನಿಗೆ ನಾವು ಎಲ್ಲಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, 15ನೇ ಶ್ಲೋಕ. ಎಲ್ಲಿದ್ದಾರೆ ಅವರು? ವ್ಯಾಸದೇವ್ ಎಲ್ಲಿದ್ರು? ಅವರು ಸರಸ್ವತಿ ನದಿ ಹತ್ರ ಭದ್ರಿಕಾಶ್ರಮ ಅಂತ ಇವಾಗಲೂ ಹಿಮಾಲಯಸ್ ಇದ್ದಾವೆ. ಸೊ ನಮ್ಮ ಮಧ್ವಾಚಾರ್ಯ ಎಲ್ಲ ಮಹಾಭಾರತಕ್ಕೆ ಕಮೆಂಟ್ರಿ ಬರೆದ್ರು, ಟೀಕಾ ಬರೆದ್ರು, ಮತ್ತೆ ವೇದಾಂತ ಸೂತ್ರಗಳಿಗೆ ಟೀಕಾ ಬರೆದ್ರು. ಆದ್ಮೇಲೆ ಅವರು ಡೈರೆಕ್ಟ್ ಆಗಿ ಭದ್ರಿಕಾಶ್ರಮ ಹೋದ್ರು, ವ್ಯಾಸದೇವ ಹತ್ರ ಹೋಗಿ ಅದ ಕರೆಕ್ಷನ್ ಮಾಡ್ಕೊಂಡು ಬಂದ್ರು. ವ್ಯಾಸದೇವರ ಹತ್ರ ಅವ್ರು ಮಾತ್ರ ಆಗತ್ತೆ. ಆ ಸಮಯದಲ್ಲಿ ಅವರು ಶಿಷ್ಯರು ಯಾರು ಹೋಗಕ್ಕಾಗಿಲ್ಲ. ಯಾಕಂದ್ರೆ ಹಿಮಾಲಯಸ್ ಅಲ್ಲಿ ಹೋಗಕ್ಕೆ ಯಾರು ಸಾಧ್ಯ? ವಾಯುಪುತ್ರ, ವಾಯುವಿನ ಅವತಾರ ಮಧ್ವಾಚಾರ್ಯ ಅವ್ರು ಮಾತ್ರ ಹೋದ್ರು, ಭೀಮನ್ ಅವತಾರ. ಸೊ ಅವರಲ್ಲಿ ಹೋಗಿ ವ್ಯಾಸದೇವರ ಹತ್ರ ಕೊಡ್ತಾರೆ, ಇವೆಲ್ಲ ಗ್ರಂಥಗಳು ನಾನು ಟೀಕಾ ಬರ್ದಿದ್ದೀನಿ, ಕಮೆಂಟ್ರಿ ಬರ್ದಿದ್ದೀನಿ, ದಯವಿಟ್ಟು ಕರೆಕ್ಟ್ ಮಾಡಿ ಅಂತ. ಮತ್ತೆ ವ್ಯಾಸದೇವ ಅವರನ್ನ ಅನುಗ್ರಹ ಮಾಡ್ತಾರೆ. ಹಾಗಾಗಿ ಮಧ್ವಾಚಾರ್ಯ ಬಂದು ಈ ಮಧ್ವ ಸಂಪ್ರದಾಯನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಹಾಗಾಗಿ ನಾವು ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯದಲ್ಲಿ ಬರ್ತಾ ಇದೀವಿ. ಸೊ ಅವ್ರ ಈಗಲೂ ಭದ್ರಿಕಾಶ್ರಮ ಹೋದ್ರೆ ನೀವು ವ್ಯಾಸರ್ ನೋಡ್ಬೋದು. ದಿವ್ಯ ಚಕ್ಷುದ್ರೆ ಇವಾಗ್ಲೂ ಹೋಗಿ ನೀವು ವ್ಯಾಸದೇವರನ್ನ ನೋಡ್ಬೋದು. ವ್ಯಾಸದೇವ್ ಈಗಲೂ ಭದ್ರಿಕಾಶ್ರಮದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವ್ರ ಜಾಗ ಎಲ್ಲಿದ್ದಾರೆ ಅಂತ ಕೊಟ್ಟಿದ್ದಾರೆ. ಮತ್ತೆ 16ನೇ ಶ್ಲೋಕದಲ್ಲಿ ಈ ಕಲಿಯುಗ ಹೇಗೆ ಪ್ರಭಾವ ಆಗಿರುತ್ತೆ. ಕಲಿಯುಗದಲ್ಲಿ ಎಲ್ಲ ಜನಗಳು ಫುಲ್ ಆಫ್ ಡಾರ್ಕ್ನೆಸ್. ನಾವು ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ, ಮಂತ ಸುಮಂತು ಮಂದ ಬಾಕಿಯು ಉಪತ್ತರದ ಗಾಯ, ಆಲ್ವೇಸ್ ಡಿಸ್ಟರ್ಬ್ಡ್. ಮಂದ ಭಾಗ್ಯ ಇರುತ್ತೆ, ಆಯುಷ್ ಕಮ್ಮಿ ಇರುತ್ತೆ, ಏಜ್ ಆಫ್ ಕಲಿಯಲ್ಲಿ ಟೂ ಮಚ್ ಮೆಟೀರಿಯಲ್ ಎಂಜಾಯ್ಮೆಂಟ್ ಇರುತ್ತೆ. ಸೊ ಹಾಗಾಗಿ ವ್ಯಾಸದೇವರು ಬಹಳ ಚಿಂತೆ ಮಾಡ್ತಾ ಇದ್ದಾರೆ, ಹೇಗೆ ಇವರಿಗೆ ಉದ್ಧಾರ ಮಾಡಬಹುದು ಅಂತ. ಸೊ ಪ್ರಭುಪಾದ್ ಅವರು ಲಿಸ್ಟ್ ಮಾಡ್ತಾ ಇದ್ದಾರೆ ಈ ಶ್ಲೋಕದಲ್ಲಿ, 17 ಮತ್ತೆ 18 ಶ್ಲೋಕದಲ್ಲಿ ಯಾವ ರೀತಿ ಕಲಿಯುಗ ಇರುತ್ತೆ ಅಂತ ಪ್ರಭುಪಾದ್ ಕೊಡ್ತಾ ಇದ್ದಾರೆ. ಕಲಿಯುಗದಲ್ಲಿ ಎಲ್ಲ ವಸ್ತುಗಳು ಡೆಸ್ಟ್ರಾಯ್ ಆಗ್ಬಿಡುತ್ತೆ. ನಾವು ಹಿಂದಿನ ಕಾಲದಲ್ಲಿ ನಾವು ಹಳೆಯದು ಟೆಂಪಲ್ ಆಗಿರ್ಬೋದು, ಇಲ್ಲಾಂದ್ರೆ ವಸ್ತುಗಳಾಗಿರ್ಬೋದು, ಎಷ್ಟೊಂದು ಗೋಲ್ಡ್, ಚಿನ್ನ ಎಷ್ಟೊಂದು ಅದಾವ, ಅವೆಲ್ಲ ಇವಾಗ ಏನು ಸಿಗ್ತಾ ಇಲ್ಲ, ಎಲ್ಲ ಡಿಸ್ಟ್ರಾಯ್ ಆಗಿದೆ. ಈ ಮೆಟೀರಿಯಲ್ ದೇಹ,
ಶೀಘ್ರ ನಾಶವಾಗತ್ತೆ. ಮತ್ತೆ ಮೆಮರಿ, ಇವತ್ತು ಕೇಳಿರ್ತೀವಿ ಭಾಗವತಂ, ನಾಳೆ ಏನು ಕೇಳಿದೀವಿ ಅಂತ ಗೊತ್ತೇ ಆಗೋದಿಲ್ಲ. ಹೊಸದಾಗಿರತ್ತೆ. ನಾನು ಹೇಳೋದಲ್ಲ, ಇವೆಲ್ಲ ನೀವೆಲ್ಲ ರಿವಿಷನ್ ಮಾಡಿದಿರ, ಮತ್ತೆ ಕೇಳಿದ್ರೆ ಎಲ್ಲ ಪ್ರಭು ಎಲ್ಲ ಹೊಸದಾಗಿದೆ, ನೀವೆಲ್ಲ ಹೊಸದು ಹೇಳ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಮೆಮರಿ ಇರೋದೇ ಇಲ್ಲ. ಇಂಟೆಲಿಜೆನ್ಸ್ ಇಸ್ ಮೀಗರ್, ಇಂಟೆಲಿಜೆನ್ಸೇ ಇರೋದು ಇಲ್ಲ. ಆ ಬೆಳೆದ್ರೆ, ಧಾನ್ಯಗಳು ಬೆಳೆದ್ರೆ ಇವಾಗ ಕಡಿಮೆ ಆಗತ್ತೆ. ಮುಂಚೆ ಸ್ವಲ್ಪ ಒಂದು ಜಾಗದಲ್ಲಿ ಹಾಕಿದ್ರೆ ಅಷ್ಟೊಂದು ಬೆಳೆಯುತ್ತೆ. ಇವಾಗ ಫರ್ಟಿಲೈಸರ್ ಹಾಕಿ, ಯೂರಿಯಾ ಹಾಕಿ ಏನೇನೋ ಮಾಡಿದ್ರು ಸ್ವಲ್ಪ ಬೆಳೆಯುತ್ತೆ. ಆ ಇನ್ನ ಫುಡ್ ಗ್ರೈನ್ಸ್ ಇರೋದಿಲ್ಲ. ಹಸು ಹಾಲು ಕೊಡೋದಿಲ್ಲ ಜಾಸ್ತಿ. ಇವಾಗ ಒಂದು ಏನ್ ಹೇಳೋದು, ನಾಟಿ ಹಸು, ನಾಟಿ ಅಂದ್ರೆ ಏನ್ ಹೇಳೋದು, ಹೈಬ್ರಿಡ್ ಇರ್ತೀವಿ. ಇವಾಗೆಲ್ಲ ಹೈಬ್ರಿಡ್ ಇರುತ್ತವೆ, ಇಂಜೆಕ್ಷನ್ ಹಾಕಿ. ಜರ್ಸಿ ಕೌ ಅಂತ ಇರುತ್ತೆ, ಆ ಜರ್ಸಿ ಕೌ 10 ಲೀಟರ್ ಹಾಲು ಕೊಡುತ್ತೆ. ಇವಾಗ ಮಾಮೂಲ್ ಹಸು ತಗೊಂಡ್ರೆ ಅದು 1 ಲೀಟರ್, 1.5 ಲೀಟರ್, 2 ಲೀಟರ್ ಕೊಡುತ್ತೆ. ಹಾಗಾಗಿ ಏಟು ಮಿಲ್ಕ್ ನೋಡಿದ್ರೆ ಪ್ರೈಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಹಸುಗಳು ಜಾಸ್ತಿ ಹಾಲು ಕೊಡೋದಿಲ್ಲ. ಮತ್ತೆ ಇವಾಗ ಮನುಷ್ಯರಾಗ್ಲಿ ಪ್ರಾಣಿಗಳಾಗಲಿ ಅವರಿಗೆ ಒಳ್ಳೆ ಆಹಾರ ಸಿಗೋದಿಲ್ಲ. ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್ ಕಡಿಮೆ ಬೆಳೆಯುತ್ತೆ. ಹಿಪೋಕ್ರೆಸಿ ಇರುತ್ತೆ, ಚೀಟಿಂಗ್ ಮಾಡೋದು, ಇನ್ನೊಬ್ಬರನ್ನ ಚೀಟಿಂಗ್ ಮಾಡೋದು. ಇವೆಲ್ಲ ಲಿಸ್ಟ್ ಕೊಡ್ತಾ ಇದಾರೆ. ಏನಕ್ಕೆ ವ್ಯಾಸದೇವ ಲಿಸ್ಟ್ ಕೊಡ್ತಾ ಇದಾರೆ? ಇದಕ್ಕೆ ನಮಗೆ ಕೊಡ್ತಾ ಇದಾರೆ. ನಾವು ಎಷ್ಟು ಬೇಗ ನಾವು ಇಲ್ಲಿಂದ ಕೆಲ್ಸಗಳನ್ನ ಮುಗಿಸ್ಕೊಂಡು ದೇವರ ಹತ್ರ ಹೋಗ್ಬೇಕು. ಇಲ್ಲಿ ನಾವ್ ಒಂದು ಉದಾಹರಣೆ ಕೊಡ್ಬೇಕಂದ್ರೆ, ನಾವು ಮಾರ್ನಿಂಗ್ ಬಾತ್ರೂಮ್ ಹೋದ್ರೆ ಏನ್ ಮಾಡ್ತೀವಿ? ಎಷ್ಟು ಬೇಗ ಸ್ನಾನ ಮಾಡ್ಕೊಂಡು ಎಷ್ಟು ಬೇಗ ನಾವು ನೇಚರಲ್ ಕಾಲ್ ಮಾಡ್ಬಿಟ್ಟು ಇಮಿಡಿಯೇಟ್ ಆಗಿ ಬಂದ್ಬಿಡ್ತೀವಿ. ನಾನು ಅಲ್ಲೇ ವಾಸ ಇರ್ತೀನಿ, ನಮ್ಮ ಬಾತ್ರೂಮ್ನಲ್ಲೇ ಮನೆ ಕಟ್ಕೊಂಡು ಚೆನ್ನಾಗಿ ಇರ್ತೀನಿ ಅಂದ್ರೆ ಅದು ಎಕ್ಸಾಂಪಲ್. ಈ ಕಲಿಯುಗದಲ್ಲಿ, ಈ ಪ್ರಪಂಚದಲ್ಲಿ ನಾವು ಈ ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ಇರಕ್ಕೆ ಸಮಾನ. ಇಲ್ಲಿ ಸುಖವಾಗಿ ಇರಕ್ಕೆ ಸಾಧ್ಯನೇ ಇಲ್ಲ. ಬಾತ್ರೂಮ್ನಲ್ಲಿ ಸುಖವಾಗಿ ಇರಕ್ಕೆ ಸಾಧ್ಯನೇ ಇಲ್ಲ. ನಾವು ಅಲ್ಲಿದೆ ನಮ್ಮ ಮನೆ, ಅಲ್ಲಿ ಹೋಗ್ಬೇಕು. ಹಾಗಾಗಿ ಆಚಾರ್ಯಗಳು ಹೇಳ್ತಾ ಇದಾರೆ, ಎಷ್ಟೊಂದು ಪ್ರಾಬ್ಲಮ್ ಇದೆ. ಇಲ್ಲ ಪ್ರಭು, ನಾನು ಸ್ವಲ್ಪ ಮೆತ್ತಕ್ಕೆ ಹೋಗ್ತೀನಿ, ನಾನು ಚಾಂಟಿಂಗ್ ಮಾಡೋದು ಆಮೇಲೆ ಮಾಡ್ಕೊಂತೀನಿ, ಭಾಗವತಂ ಕೇಳೋದು ಓದೋದು ಆಮೇಲೆ ಸ್ವಲ್ಪ ಲೆಸ್ ಪ್ರಯಾರಿಟಿ ಪ್ರಭು, ಇನ್ನೊಂದು ಕೆಲಸಗಳಿದಾವೆ ಅದೆಲ್ಲ ಮುಗಿಸ್ಬೇಕು ಅಂತ ಪ್ರಯಾರಿಟಿ ಕೊಟ್ರೆ ಏನಾಗತ್ತೆ? ಪುನರಪಿ ಮನನಂ ಪುನರಪಿ ಜನರಿ ಸೆಟರಿ ಸೈನಂ. ಸೊ ಏನಾಗತ್ತೆ? ಮತ್ತೆ ಈ ಉಪಾತೆಗಳೆಲ್ಲ ಇರುತ್ತೆ. ಮತ್ತೆ ಇನ್ನೊಂದು ಸಾರಿ ಮದುವೆ ಮಾಡ್ಕೊಳ್ಳೋದು, ಇನ್ನೊಂದ್ಸರಿ ಮಕ್ಕಳು ಬೆಳೆಯೋದು, ಅವ್ರ ಹತ್ರ ಓಡಿಸ್ಕೊಳ್ಳೋದು, ಮತ್ತೆ ಮನೆ ಕಟ್ಸೋದು, ಮತ್ತೆ ಕೆಲಸ ಮಾಡೋದು, ಇದೇ ರೀತಿ ಆಗ್ತಾ ಇರತ್ತೆ. ಬಟ್ ಆದಷ್ಟು ನಾವು ಎಷ್ಟೊಂದೋ ಜನ, 84 ಲಕ್ಷ ಜೀವರ ಯೋನಿಯಲ್ಲಿ ಆದ್ಮೇಲೆ ಮನುಷ್ಯ ಜನ್ಮ ಸಿಕ್ಕಿದೆ. ಎಷ್ಟೊಂದು ಜನ್ಮಗಳಾಗಿ ನಾವು ಈ ಕೆಲಸ ಮಾಡ್ತಾ ಇರ್ತೀವಿ. ಈ ಒಂದು ಬಾರಿ ಪ್ರಭುಪಾದ ಕೊಟ್ರೆ, ಒಂದು ಬಾರಿ ಪ್ರಭುಪಾದ ಏನ್ ಹೇಳ್ತಾರೆ ಅಂದ್ರೆ ತಿಳ್ಕೊಂಡ್ರೆ ಜೀವನದಲ್ಲಿ ನಾವು ಮುಕ್ತಿ ಪಡಿಬಹುದು. ಇಲ್ಲ ಅಂದ್ರೆ ಇಲ್ಲಿ ಸುಖವಾಗಿ ಇರ್ತೀನಿ, ನಾನು ಒಂದು ಬಾತ್ರೂಮ್ ನಲ್ಲಿ ಸುಖವಾಗಿ ಇರ್ತೀನಿ ಅಂತ ಯಾರೋ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ರಂದ್ರೆ ಅವ್ರ ತರ ಮೂರ್ಖರು ಯಾರೇ ಇರ್ಲಿಲ್ಲ. ಸಾಧ್ಯನೇ ಇಲ್ಲ. ಹೇಗೆ ಇರಕ್ಕೆ ಸಾಧ್ಯ ಆಗತ್ತೆ? ಹಾಗಾಗಿ ಈ ಈ ಇನ್ನ ಕಲಿಯುಗ ಆಗ ಏನಾಗತ್ತೆ, ಇನ್ನು ಮುಂದೆ ಹೋಗ ಏನಾಗತ್ತೆ, ಇನ್ನು ಸ್ವಲ್ಪ ಉಳಿದಿರೋದ ಟ್ರೂತ್ಫುಲ್ನೆಸ್ ಅದು ಹೋಗ್ಬಿಡತ್ತೆ. ಮನುಷ್ಯನ ಕೊಂದು ತಿಂತಾರೆ. ಆ ರೀತಿ ಈ ಕಲಿಯುಗ ಪ್ರಭಾವ ಇರುತ್ತೆ ಅಂತ ಆಚಾರ್ಯಗಳು ಹೇಳ್ತಾ ಇದಾರೆ. ಹಾಗಾಗಿ ಪ್ರಭುಪಾದ್ ಕೊಡ್ತಾ ಇದಾರೆ ಒಂದು ಎಕ್ಸಾಂಪಲ್, ಉದಾಹರಣೆ ಕೊಡ್ತಾ ಇದಾರೆ. ಟ್ಯೂಬರ್ ಕ್ಲೋಸಿಸ್ ಅಂತ ಹೇಳ್ತೀವಿ. ಆ ರೀತಿ ಗಳು ಜಾಸ್ತಿ ಆಗ್ತದೆ, ಅನ್ಫೇವರಬಲ್ ಸಿಚುವೇಶನ್ ಆಗತ್ತೆ. ಈಗ ಕೊರೋನಾ ಮಹಾಮಾರಿ ಬಂದಿದೆ. ಸೊ ಆ ರೀತಿ ಯಾವ್ದೋ ಒಂದು ಡಿಸೀಸ್ ಬರ್ತಾ ಇರತ್ತೆ, ಯಾವ್ದೋ ಒಂದು ಪ್ರಾಬ್ಲಮ್ ಇದ್ದೇ ಇರತ್ತೆ ಅಂತ ಹೇಳ್ತಾ ಇದಾರೆ. ಆಮೇಲೆ ಈ 19ನೇ ಶ್ಲೋಕದಲ್ಲಿ, ಟೈಮ್ ಎಷ್ಟಾಯ್ತು? 7 ಆಯ್ತಾ? ಆಯ್ತು. ಆ ಈ ಹೇಗೆ ವೇದಗಳನ್ನ 4 ವಿಭಾಗ ಮಾಡಿದ್ದಾರೆ, ರಿಕ್, ಸಾಮ, ಯಜುರ್, ಅಥರ್ವಣ ವೇದ ಅಂತ ಹೇಳಿದ್ದಾರೆ. ಆಮೇಲೆ 5th ವೇದ, ಪುರಾಣಾಸ್ ಮತ್ತೆ ಇತಿಹಾಸನ ಫಿಫ್ತ್ ವೇದ ಅಂತ ಕರಿಬಹುದು. ಅದು ರೋಮಹರ್ಷಣ ಸೂತ ಗೋಸ್ವಾಮಿ ತಂದೆಗೆ ರೋಮಹರ್ಷಣಕ್ಕೆ ಕೊಟ್ಟಿದ್ದಾರೆ ಪುರಾಣಾಸ್. ಒಂದು ಆ ಏನ್ ಹೇಳೋದು, ವೇದಗಳನ್ನ ಒಂದೊಂದು ಋಷಿಗಳಿಗೆ ಕೊಟ್ಟಿರೋದು, ಬಟ್ ಪುರಾಣಗಳನ್ನ ರೋಮಹರ್ಷಣ ಸೂತಕ್ಕೆ ಕೊಟ್ಟಿದ್ರು. ಹಾಗಾಗಿ ಈ ನಮ್ ಜೀವ ಗೋಸ್ವಾಮಿ ಬಗ್ಗೆ ಬರ್ತಾ ಇದ್ದಾರೆ ಆಚಾರ್ಯಗಳು. ಜೀವ ಗೋಸ್ವಾಮಿ ಈ ಈ ಭಾಗವತವನ್ನ ತಗೊಂಡು ಒಂದು 6 ಗ್ರಂಥಗಳು ಬರೆದಿದ್ದಾರೆ. ಅದಕ್ಕೆ ಸತ್ ಸಂದರ್ಭ ಅಂತ ಹೇಳ್ತೀವಿ, 6 ಸಂದರ್ಭಸ್ ಅಂತ. ತತ್ವ ಸಂದರ್ಭ, ಭಗವತ ಸಂದರ್ಭ, ಪರಮಾತ್ಮ ಸಂದರ್ಭ, ಕೃಷ್ಣ ಸಂದರ್ಭ, ಭಕ್ತಿ ಸಂದರ್ಭ, ಪ್ರೀತಿ ಸಂದರ್ಭ. ಇದ್ ಬಗ್ಗೆ ಬರೆದ್ಬಿಟ್ಟು ಹೇಗೆ ಕೃಷ್ಣ ಸ್ವಯಂ ಭಗವಾನ್ ಅಂತ ಬರೆದಿದ್ದಾರೆ, ಹೇಗೆ ಕೃಷ್ಣ ಶ್ರೇಷ್ಠರು ಅಂತ ಎಲ್ಲ ವೇದಗಳಿಂದ ಸಾರಾಂಶ ತಗೊಂಡು ಭಾಗವತಂ ಹೇಗೆ ಶ್ರೇಷ್ಠ, ಈ ಪುರಾಣದಲ್ಲಿ ಹೇಗೆ ಭಾಗವತಂ ಶ್ರೇಷ್ಠ ಅಂತ ಕೊಟ್ಟಿದ್ದಾರೆ. ಯಾರೋ ಒಬ್ರು ವ್ಯಕ್ತಿ ಕೇಳಿದ್ರೆ ವೇದಗಳಲ್ಲಿ ಹೆಚ್ಚಾಗಿ ಹೇಗೆ ಪುರಾಣಗಳು ಹೆಚ್ಚಾಗಿ ಅಂದ್ರೆ ಈ ಆಚಾರ್ಯಗಳು ಕಮೆಂಟ್ ಟೀಕಾ ಬರೀಬೇಕು. ಎಸ್ಪೆಷಲಿ ಜೀವ ಗೋಸ್ವಾಮಿ
ಸತ್ ಸಂದರ್ಭ ಅಂತ ಬರೆದಿದ್ದಾರೆ. ಇದು ನಾವು ಸಾಮಾನ್ಯವರು ಓದಕ್ಕಿದ್ರೆ ಅರ್ಥ ಆಗೋದಿಲ್ಲ, ಯಾಕಂದ್ರೆ ವೇದಗಳಿಂದ ಕೊಟೇಶನ್ ಕೊಟ್ಟಿರ್ತಾರೆ. ನೀವೆಲ್ಲ ವೇದಗಳನ್ನ ಅರೆದು ಕುಡಿದು ಗೊತ್ತಿದ್ರೆ ಈ ಟೀಕಾ ಬರೆದ್ರೆ ನಿಮ್ಗೆ ಗೊತ್ತಾಗತ್ತೆ, ಓ ಆಚಾರ್ಯರು ವೇದಗಳಲ್ಲಿ ಈ ರೀತಿ ಕೃಷ್ಣನ್ ಬಗ್ಗೆ ಕೊಟ್ಟಿದ್ದಾರೆ ಅಂತ. ಸೊ ವೇದಗಳು ಮತ್ತೆ ಆ, ಮತ್ತೆ ಶಂಕರಾಚಾರ್ಯರಿಂದ ಕೋಟ್ ಮಾಡ್ತಾರೆ, ಶಂಕರ ಭಾಷೆಯಿಂದ. ಸೊ ಹಾಗಾಗಿ ನೀವೆಲ್ಲ ಟೀಕನಿ ಟಿಪ್ಪಣಿ ಶಂಕರಾಚಾರ್ಯರದು ಮತ್ತೆ ವೇದಗಳು ಎಲ್ಲ ತಿಳಿದುಕೊಂಡು ಈ ಸಂದರ್ಭ, ಭಕ್ತಿ ಸಂದರ್ಭ ಓದ್ರೆ ನಿಮಗೆ ಗೊತ್ತಾಗತ್ತೆ. ಬಟ್ ಆಚಾರ್ಯಗಳು ಅಷ್ಟೊಂದು ಬರೆದಿದ್ದಾರೆ, ವಾಲ್ಯೂಮ್ ಬರೆದಿದ್ದಾರೆ, ನಿಮ್ಗೆ ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಪ್ರಭುಪಾದ ಸ್ವಲ್ಪ ಕೊಟ್ಟಿದ್ದಾರೆ, ಅದು ಓದೋದಕ್ಕೆ ನಮಗೆ ಎಷ್ಟೊಂದು 120 130 ವರ್ಷ ಬೇಕು ಪ್ರಭುಪಾದ್ ಬರೆದಿರೋ ಬುಕ್ಸ್ ಮಾತ್ರ ಓದಕ್ಕೆ. ಅವ್ರಕ್ಕಿಂತ ಹೆಚ್ಚಾಗಿ ಆಚಾರ್ಯ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ಬೃಹತ್ ಭಾವತಾಮೃತ ಎಷ್ಟೊಂದು ಬರೆದಿದ್ದಾರೆ. ಅವೆಲ್ಲ ಓದ ತಿಳ್ಕೊಳಕ್ಕೆ ನಮಗೆ ಕೆಪಾಸಿಟಿ ಇಲ್ಲ. ಒಂದು ಎರಡನೇದು, ಅಷ್ಟೊಂದು ಸ್ಕಾಲರ್ಲ್ ಆಗಿ ಬರೆದಿದ್ದಾರೆ. ಏನಕ್ಕೆ ಹೇಳ್ತಾ ಇದ್ದೀರಂದ್ರೆ, ನಮ್ಮ ಆಚಾರ್ಯಗಳು ಅಷ್ಟೊಂದು ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯದಲ್ಲಿ, ಎಸ್ಪೆಷಲಿ ಗೌಡ ಸಂಪ್ರದಾಯದಲ್ಲಿ ಅಷ್ಟೊಂದು ಗ್ರಂಥಗಳು ಬರೆದಿದ್ದಾರೆ. ಗ್ರಂಥಗಳು ಇದೆ ಅಂದ್ರೆ ಅಷ್ಟೊಂದು ಗ್ರಂಥಗಳಿದ್ದಾವೆ. ವೇದಗಳಿಂದ ಉಪನಿಷತ್ಗಳಿಂದ ರೆಫರ್ ಮಾಡಿ ಟೀಕಾ ಟಿಪ್ಪಣಿ ಮಾಡಿ ಈ ಸತ್ ಸಂದರ್ಭ ಅಂತ ಬರೆದಿದ್ದಾರೆ. PhD ಮಾಡೋರು ಅದರಲ್ಲಿ PhD ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ನೋಡ್ಬೋದು, ಈ ಎಲ್ಲ ವೇದಗಳೆಲ್ಲ ಒಂದೇ ಎಲ್ಲ ಮಿಕ್ಸ್ ಆಗಿರುತ್ತು. ರಿಕ್, ಯಜುರ್, ಸಾಮ, ಅಥರ್ವಣ ವೇದ ಅಂತ. ಆಮೇಲೆ ವ್ಯಾಸದೇವ್ ಏನ್ ಮಾಡಿದ್ರು, ಅದು ಮನೆ ಜೋಡಿಸ್ತಾರೆ ನೋಡಿ. ಹಾಗಾಗಿ ಒಂದೇ ಕ್ರಮವಾಗಿ ಡಿಫ್ರೆಂಟ್ ಜ್ಯುವೆಲ್ಸ್ ಅನ್ನ ಕ್ರಮವಾಗಿ ಅರೇಂಜ್ ಮಾಡಿದ್ರು. ಋಗ್ವೇದ, ಇದು ಸಾಮವೇದ, ಅಥರ್ವಣ ವೇದ ಅಂತ ಬರೆದ್ರು. ಅದನ್ನ ಪೈಲ ಋಷಿ ಕೊಟ್ರು. ಸಾಮವೇದನ ಜೈಮಿನಿ ಋಷಿ ಕೊಟ್ರು. ಯಜುರ್ವೇದನ ವೈಶಂಪಾಯನ ಋಷಿ ಕೊಟ್ರು. ಅಥರ್ವಣ ಸುಮಂತು ಮುನಿ ಅಂಗೀಕಾರಕ್ಕೆ ಕೊಟ್ರು. ಪುರಾಣಗಳನ್ನ ರೋಮಹರ್ಷಣ ಸೂತ ಕೊಟ್ರು. ಆಮೇಲೆ ರೋಮಹರ್ಷಣ ಸೂತ ತೀರ್ಕೊಂಡು ಹೋದ್ಮೇಲೆ ಸೂತ ಗೋಸ್ವಾಮಿನ ಆಚಾರ್ಯ ಮಾಡಿದ್ರು. ಈ ರಿಕ್, ಸಾಮ, ಯಜುರ್ವೇದದಲ್ಲಿ ಏನಿರುತ್ತೆ ಅಂದ್ರೆ, ಋಗ್ವೇದಗಳಲ್ಲಿ ಪ್ರೇಯರ್ಸ್ ಇರುತ್ತೆ. ಒಂದು ದೇವತೆಗಳಿಗೆ ಪ್ರೇ ಮಾಡಬೇಕು ಅಂದ್ರೆ ಏನೋ ಶ್ಲೋಕ ಇರುತ್ತೆ, ಅದು ಇರುತ್ತೆ. ಸಾಮವೇದಂದ್ರೆ, ಸಾಮವೇದದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಕೃಷ್ಣ ವೇದಗಳಲ್ಲಿ ನನಗೆ ಯಾವ ವೇದ ಅಂತ ಹೇಳ್ತಾರೆ, ಸಾಮವೇದ ಅಂತ ಹೇಳ್ತಾ ಇದಾರೆ. ನಮ್ಮ ವೇದಗಳಲ್ಲಿ ಸಾಮವೇದ ಅಂದ್ರೆ ಹಾಡು ತರ ಇರುತ್ತೆ, ಮೀಟರ್ ಇರುತ್ತೆ. ಇವಾಗ ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಚಾಯ ನಂದಗೋಪ ಕುಮಾರಾಯ ಗೋವಿಂದಾಯ ನಮೋ ನಮಃ ಒಂದು ಶ್ಲೋಕ ಹೇಳ್ತೀವಿ. ಬಟ್ ಆ ಶ್ಲೋಕ ನೋಡಿದ್ರೆ 4 ಸೆಂಟೆನ್ಸ್ ಇರುತ್ತೆ. 4 ಸೆಂಟೆನ್ಸ್ ನಲ್ಲಿ 8 ಕೃಷ್ಣಾಯ ವಾಸುದೇವಾಯ ಕೌಂಟ್ ಮಾಡಿದ್ರೆ 8 ಲೆಟರ್ಸ್ ಇರುತ್ತೆ. ಆಮೇಲೆ ನೆಕ್ಸ್ಟ್ ಲೈನ್ ಹೋದ್ರು 8 ಲೆಟರ್ಸ್ ಇರುತ್ತೆ. ಸೊ ಆ ರೀತಿ ಈ ಸಂಸ್ಕೃತ ಬಹಳ ಕಷ್ಟ. ಹಾಗಾಗಿ ವ್ಯಾಸದೇವರು ಕಂಪೈಲ್ ಮಾಡಿರೋದು ಸುಮ್ಮನೆ ಶ್ಲೋಕ ಅಂತ ಓದುತ್ತೀವಿ ನಾವು. ಬಟ್ ಒಂದೊಂದು ಶ್ಲೋಕದಲ್ಲಿ ಎಷ್ಟು ಅದು ಸೆಗ್ರಿಗೇಟ್ ಮಾಡಿದ್ರೆ ಅಷ್ಟೊಂದೇ ಲೆಟರ್ ಇರುತ್ತೆ. ಎರಡನೇ ಪದನ ಅಷ್ಟೊಂದೇ ಲೆಟರ್ ಇರುತ್ತೆ. ಅದು ಯಾವ ರೀತಿ ಬರಬೇಕು, ಇದರಲ್ಲಿ ಒಂದು ಶ್ಲೋಕ ಓದಬೇಕಂದ್ರೆ ಅದು ನಾವು ಏನ್ ಹೇಳ್ತೀವಿ, ಅದಕ್ಕೆ ಸೆಪರೇಟ್ ಕ್ಲಾಸ್ ಇದೆ. ಇದು ಯಾವ ಮೀಟರ್ನಲ್ಲಿ ಓದಬೇಕು, ಒಂದು ಏನ್ ಹೇಳೋದು, ಒಂದು ಇವಾಗ ರಾಗ ಇದೆಯಲ್ಲ, ಹಾಡಾಡ್ಬೇಕಂದ್ರೆ ಡಿಫ್ರೆಂಟ್ ರಾಗ ಇರುತ್ತೆ. ಆ ರೀತಿ ಒಂದೊಂದು ಶ್ಲೋಕ ಇಲ್ಲೊಂದಿಷ್ಟು ನೀರ್ ಹಾಕಂತ ಹೇಳಿಮ್ಮ. ಈ ಶ್ಲೋಕ ಹರೇ ಕೃಷ್ಣ, ಅಪ್ಪ ಕುತ್ಕೋತಾರ. ಒಂದೊಂದು ಶ್ಲೋಕ ಓದೋದಕ್ಕೆ ಈ ಶ್ಲೋಕ ಇಷ್ಟು ಈ ಈ ಈ ಈ ಫಾರ್ಮೆಟ್ ಇದ್ರೆ ಈ ಮೀಟರ್ ಯೂಸ್ ಮಾಡಬೇಕು, ಈ ಚಂದ ಯೂಸ್ ಮಾಡಬೇಕು. ಈ ಶ್ಲೋಕ ಈ ರೀತಿ ಇದ್ರೆ ಇನ್ನೊಂದು ಚಂದ ಯೂಸ್ ಮಾಡಬೇಕು, ಇನ್ನೊಂದು ಮೀಟರ್ ಯೂಸ್ ಮಾಡಬೇಕು. ಈಗ ಭಗವದ್ಗೀತೆಯಲ್ಲಿ ನೋಡಿದ್ರೆ ಕಾರ್ಪಣ್ಯ ದೋಷೋಪಗತ ಸ್ವಭಾವ, ಅದು ಸ್ವಲ್ಪ ದೊಡ್ಡದಿರುತ್ತೆ, ಅದಕ್ಕೆ ಡಿಫ್ರೆಂಟ್ ಮೀಟರ್ ಇರುತ್ತೆ. ಧರ್ಮಕ್ಷೇತ್ರ, ಗುರುಕ್ಷೇತ್ರ, ಅದು ಡಿಫ್ರೆಂಟ್ ಮೀಟರ್ ಇರುತ್ತೆ. ಆ ರೀತಿ ಭಾವದಲ್ಲಿ ಒಂದು ಶ್ಲೋಕ ನೋಡ್ಬಿಟ್ರೆ ಯಾವ ರೀತಿ ಇದೆಯೋ ಅದು ಒಂದು ಯಾವ ರೀತಿ ಹೇಳ್ಬೇಕು, ಅದು ಸಾಮವೇದದಲ್ಲಿ ಆ ಮೀಟರ್ ಪ್ರಕಾರ ಹಾಡ್ಬೋದು. ಹಾಡ್ ತರ ಇರುತ್ತೆ ಸಾಮವೇದ. ಸೊ ಅದು ಅಲ್ಲಿ ಕೊಟ್ಟಿದ್ದಾರೆ. ಯಜುರ್ವೇದದಲ್ಲಿ ಮಂತ್ರಾಸ್ ಕೊಟ್ಟಿರ್ತಾರೆ. ಇವಾಗ ಓಂ ಕೇಶವಾಯ ನಮಃ, ನಾರಾಯಣ ನಮಃ, ಮಾಧವಾಯ ನಮಃ ಅಂತ ಅವ್ರು ಮರ್ಮರಿಂಗ್ ಮಾಡ್ತೀವಲ್ಲ, ಯಜುರ್ವೇದದಲ್ಲಿ ಆ ಮಂತ್ರಗಳ ಬಗ್ಗೆ ಕೊಟ್ಟಿರ್ತಾರೆ. ಸೊ ಆ ರೀತಿ ಒಂದೊಂದು ಋಕ್, ಸಾಮ, ಯಜುರ್ವೇದದಲ್ಲಿ ಡಿಫ್ರೆಂಟ್ ಋಷಿಗಳು ಕೊಟ್ಟು ಆ ಋಷಿಗಳನ್ನ ಅದು ಮತ್ತೆ ಅದೇ ಇನ್ನೊಬ್ಬರಿಗೆ ಹೇಳ್ತಾ ಇದ್ರು ಅಂತ ಹೇಳ್ತಾ ಇದ್ರು. ಮತ್ತೆ ಇವತ್ತು ನಾನು ಇಂಪಾರ್ಟೆಂಟ್ ಆಗಿ ಮಾಡ್ಬೇಕಾಗಿರೋದು, ಈ ಸಮಯ ಇಲ್ಲ, ಏನ್ ಮಾಡೋದು. ಆಯ್ತು, ನೆಕ್ಸ್ಟ್ ಭಾನುವಾರ ನಾನು ಕಂಟಿನ್ಯೂ ಮಾಡ್ತೀನಿ 19ನೇ ಶ್ಲೋಕ ಇಂದ. ಆಯ್ತಾ? ಹರೇ ಕೃಷ್ಣ ಪ್ರಭು. ವಾಟ್ ಅಬೌಟ್ ಅಥರ್ವಣ ಪ್ರಭು? ಅಥರ್ವಣ ಇದೆಲ್ಲ ಎಕ್ಸೆಟ್ರಾ ಅಂತ ಕರಿತೀವಿ.
ಇದು ಯಾವುದ್ರಲ್ಲಿ ಯಾವ್ದು ಇಲ್ವೋ ಅದು ಉಳಿದಿರೋದೆಲ್ಲ ಅಥರ್ವಣ ವೇದದಲ್ಲಿ ಇರುತ್ತೆ. ಹರೇ ಕೃಷ್ಣ ಪ್ರಭುಜಿ. ಹ್ಮ್ ಸಾಮವೇದ ಏನ್ ಪ್ರಭುಜಿ? ಯಾವ ಇದರಿಂದ? ಸಾಮವೇದಕ್ಕೆ ಹಾಡುಗಳು ನಾನು ಹೇಳಿದ್ರಲ್ಲ ಮೀಟರ್. ಈಗ ಒಂದು ಹಾಡು ಬೇಕಂದ್ರೆ ಕೃಷ್ಣ ಭಗವದ್ಗೀತೆ ಹೇಳ್ತಾರೆ ನಾನು ಸಾಮವೇದ ಅಂತ. ಸಾಮವೇದದಲ್ಲಿ ಛಂದಾಸ್ ಇರತ್ತೆ, ಹೇಗೆ ಒಂದು ಹಾಡಾಗಿ ಆಡ್ಬೋದು ಆ ಶ್ಲೋಕಗಳನ್ನ. ಸೊ ಋಗ್ವೇದದಲ್ಲಿ ಬರೀ ಪ್ರೇಯರ್ಸ್, ಒಂದು ದೇವತೆಗೆ ಹೇಗೆ ಪ್ರೇಯರ್ಸ್ ಮಾಡಬೇಕು ಅದು ಇರುತ್ತೆ. ಯಜುರ್ವೇದದಲ್ಲಿ ಮಂತ್ರಗಳಿರ್ತವೆ. ಇವಾಗ ಒಂದು ಉಗ್ರವೀರ ಮಹಾವಿಷ್ಣು ಜಲಂತಂ ಸರ್ವತೋಮುಖಂ ಒಂದು ಮಂತ್ರ ಹೇಳ್ತೀವಿ ಅಲ್ಲಿ, ಅದು ಮಂತ್ರಗಳಿರ್ತವೆ. ಸಾಮವೇದದಲ್ಲಿ ಅದೇ ಹಾಡು ಆರದು. ಈಗ ಪುರುಷ ಸೂಕ್ತ ಆಗ್ಲಿ, ಹೇಗೆ ಒಂದು ಸುಂದರವಾಗಿ ಮಾತಾಜಿ ಹಾಡ್ತಾ ಇದಾರಲ್ಲ ಆ ರೀತಿ ಆ ಪ್ರೇಯರ್ಸ್ ಆಗ್ಲಿ, ಇವೆಲ್ಲ ಸಾಮವೇದದಲ್ಲಿ ಇರುತ್ತೆ. ಸಾಮವೇದ ಅಂದ್ರೆ ಸಿಂಗಿಂಗ್ ಮೀಟರ್ ತರ ಇರುತ್ತೆ. ಮೀಟರ್ ಅಂದ್ರೆ ಇಂಗ್ಲಿಷಲ್ಲಿ ಮೀಟರ್ ಅಂದ್ರೆ ಏನ್ ಹೇಳುದು, ರಾಗ, ಡಿಫ್ರೆಂಟ್ ರಾಗಾಸ್ ಇರುತ್ತೆ. ಅದ್ರ ಬಗ್ಗೆ ಹಾಗಾಗಿ ಆ ಮಂತ್ರ ಇರುತ್ತೆ, ಅದನ್ನ ಆ ರೀತಿ ಉಚ್ಚಾರಣೆ ಮಾಡಬೇಕು. ಸೊ ಹಾಗಾಗಿ ಅದು ಟ್ರೈನ್ ಆಗಿರ್ತಾರೆ. ಒಂದೊಂದು ಋಷಿಗಳು ಏನಕ್ಕೆ ಹೇಳ್ತಾ ಇದ್ದಾರೆ ಅಂದ್ರೆ ಒಂದೊಂದು ಋಷಿಗಳು ಆ ರೀತಿ ಟ್ರೈನ್ ಮಾಡ್ಕೊಂಡಿರ್ತಾರೆ. ಸಾಮವೇದ ಅಂದ್ರೆ ತುಂಬಾ ಚೆನ್ನಾಗಿ ಹಾಡ್ತಾರೆ ಅವರು. ಋಗ್ವೇದ ಅಂದ್ರೆ ಅದು ಏನು ಮಂತ್ರಗಳಿದಾವೆ, ಪ್ರೇಯರ್ಸ್ ಏನೇನು ಮಾಡಿದ್ರೆ ಏನೇನು ಸಿಗುತ್ತೆ ಅಂತ ಅದು ಮಂತ್ರ ತಿಳ್ಕೊಂಡಿರ್ತಾರೆ. ಯಜುರ್ವೇದದಲ್ಲಿ ಮಂತ್ರಗಳು, ಈ ಪೂಜಾರಿ ಅಂದ್ರೆ ಹೋಮ ಮಾಡುವಾಗ ಒಂದು ಮಂತ್ರ ಹೇಳಬೇಕಲ್ಲ, ಅವೆಲ್ಲ ಏನಿರುತ್ತವೆ ಅಂತ ಅವೆಲ್ಲ ಯಜುರ್ವೇದದಲ್ಲಿ ಕೊಟ್ಟಿರ್ತಾರೆ. ಸೊ 25ರಿಂದ ನಾನು ಮಾಡಬೇಕು, ಬಹಳ ಇಂಪಾರ್ಟೆಂಟು. ನಾನು ಸಮಯ ಆಗಿಲ್ಲ, ಬಟ್ ನೆಕ್ಸ್ಟ್ ಭಾನುವಾರ ತಪ್ಪದ್ರೆ ಬಂದ್ಬಿಡಿ. ನಾನು ಈ ಸಂಸ್ಕಾರ ಬಗ್ಗೆ, ಗರ್ಭಧಾನ ಸಂಸ್ಕಾರ ಬಗ್ಗೆ ಮಾತಾಡ್ಬೇಕಾಯ್ತು. ತುಂಬಾ ಚೆನ್ನಾಗಿದೆ. ಶ್ಲೋಕ 25ರಿಂದ ಉಳಿದಿರೋದು ನಾನು ಮಾಡ್ತೀನಿ ನೆಕ್ಸ್ಟ್ ಸಂಡೇ. ಧನ್ಯವಾದಗಳು. ಈಗ ನಿಮ್ಮ ಪ್ರಶ್ನೆ ಧನ್ಯವಾದ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. I have a question, Prabhu. ಪ್ಲೀಸ್. Prabhu, you said Yudhishthira Maharaj did 2 times Ashwamedha Yajna. When it is, Prabhu, 2 times? I think one is before ಅವರು ಅವ್ರಿಗೆ ಏನಾಗತ್ತೆ, ಬಿಫೋರ್ ದ ಬರ್ನಿಂಗ್ ಆಫ್ ದಟ್ ದಟ್ ಪ್ಯಾಲೇಸು ಅವ್ರಿಗೆ ಒಂದು ಜಾಗ ಕೊಟ್ಟಿರ್ತಾರೆ, ಒಂದು ಕಾಡನ್ನ ಕೊಟ್ಟಿರ್ತಾರೆ. ಎಲ್ಲ ಗುರುಕುಲಿಂದ ಬರ್ತಾ ಇದಾರೆ. ಅವಾಗ ಯುಧಿಷ್ಠಿರ ಮಹಾರಾಜ್ ಕೇಳ್ತಾರೆ ನನಗೆ ರಾಜ್ಯ ಕೊಡಿ ಅಂತ. ಅವ್ರು ಏನೇ ಹೇಳ್ತಾರೆ, ಅವಾಗ ಹಸ್ತಿನಾಪುರ ಇತ್ತು, ಅದನ್ನ ಇಟ್ಕೊಂಡು ಇನ್ನೊಂದು ಜಾಗದಲ್ಲಿ ಏನೋ ಪ್ರಯೋಜನ ಇಲ್ಲ, ಆ ರೀತಿ ಆ ಒಂದು ಜಾಗ ಕೊಟ್ಟಿರ್ತಾರೆ. ಸೊ ಮತ್ತೆ ಭೀಷ್ಮ ಇವೆಲ್ಲ ಸೇರ್ಕೊಂಡು ಸುಂದರವಾಗಿ ಒಂದು ಪ್ಯಾಲೇಸ್ ಕಟ್ಸ್ತಾರೆ. ಅಲ್ಲಿ ಒಂದು ಪಟ್ಟಾಭಿಷೇಕ ಆಗತ್ತೆ ಯುಧಿಷ್ಠಿರ ಮಹಾರಾಜ್ಗೆ. ಆ ಸಮಯದಲ್ಲಿ ಒಂದು ಮಾಡಿದ್ರು. ಆಮೇಲೆ ಐ ಥಿಂಕ್ ಈ ಯುದ್ಧ ಆದ್ಮೇಲೆ ಒಂದ್ಸಾರಿ ಮಾಡಿದ್ರು ಅನ್ಸುತ್ತೆ. ಆಗ ಅಶ್ವಮೇಧ ಯಜ್ಞ ಮಾಡುವಾಗ ಅಲ್ಲಿ ಕೃಷ್ಣನೇ ಬಂದು ಎಲ್ಲರೂ ಒಂದೊಂದು ಸೇವೆ ಮಾಡ್ತಾ ಇದ್ರು. ಸೊ ಸಾಕ್ಷಾತ್ ಕೃಷ್ಣ ಪರಮಾತ್ಮ ಅಲ್ಲಿ ಇರ್ತಾರೆ. ಅಲ್ಲೇ ಅವ್ರ ವಧೆ ಆಗತ್ತೆ, ಅದು ಶಿಶುಪಾಲ ವಧೆ ಆಗತ್ತೆ ಆ ಸಮಯದಲ್ಲಿ. ಸೊ ಅಂದು ಒಂದ್ಸಾರಿ ಐ ಥಿಂಕ್ ಯುದ್ಧ ಆದ್ಮೇಲೆ ಒಂದ್ಸಾರಿ ಮಾಡಿದ್ರು ಅನ್ಸುತ್ತೆ. Prabhu, Yudhishthira Maharaj is a Raja Rishi. We can consider Modi is a Raja Rishi. Like, how can I don't want to comment. See, it is not a political class, but you can take it. It's your personal thing. But I don't want to talk about politics here. If some person is Raja Rishi or not, I don't know. Because I don't know about Modi completely. So I don't want to comment anything on that. But nowadays there is not many Raja Rishi. Very, very, very rare. And not many are Raja Rishi. Dhanavad pranam, Prabhu. Hare Krishna. Thank you. Thank you, Prabhu. Hare Krishna. Hare Krishna. Miss ಮಾಡ್ಕೋಬೇಡಿ, ಸಂಡೇ ಖಂಡಿತ ಬನ್ನಿ. ಇಂಪಾರ್ಟೆಂಟ್ ಆಕ್ಚುಲಿ ದಿಸ್ ಸಂಸ್ಕಾರ ಬಗ್ಗೆ ತುಂಬಾ ಸುಂದರವಾಗಿದೆ. ಹೇಗೆ ಒಂದು ಮನುಷ್ಯರ ಆದ್ಮೇಲೆ ಈ 16 ಸಂಸ್ಕಾರ ಇಂಪಾರ್ಟೆಂಟ್. ಎಷ್ಟೊಂದು ಸಂಸ್ಕಾರ ಇದಾವೆ, 40,000 ಸಂಸ್ಕಾರ ಇದಾವೆ. ಈ 16 ಸಂಸ್ಕಾರ ಹೇಗೆ ಇಂಪಾರ್ಟೆಂಟು, ಎಸ್ಪೆಷಲಿ ಗರ್ಭಧಾನ ಸಂಸ್ಕಾರ ಹೇಗೆ ಮಾಡಬಹುದು, ಪ್ರಭುಪಾದ ಹೇಗೆ ಹೇಳಿದ್ರು, ಅದ್ರ ಬಗ್ಗೆ ತುಂಬಾ ಸುಂದರವಾಗಿ ಹೇಳ್ತೀನಿ. ದಯವಿಟ್ಟು ಮಿಸ್ ಮಾಡಬೇಡಿ. ಭಾನುವಾರ ಮೀಟ್ ಮಾಡೋಣ. ಹರೇ ಕೃಷ್ಣ. ಕೃಷ್ಣ ಪ್ರಭು. ಧನ್ಯವಾದ. Hare Krishna.